आनन्दमयी चैतन्यमयी सत्यमयी परमे ॐ आनन्दमयी चैतन्यमयी सत्यमयी परमे ॐ आनन्दमयी चैतन्यमयी सत्यमयी परमे. Namaskara, Namaskara everybody. Welcome once again to the Integral Yoga Talk Series in Kannada by Professor P.K. Nandish. Professor Nandish is a physics professor. He is a treasurer at Sri Aurobindo Society, Tumkur Center, a prolific speaker, and has given many talks on Sri Aurobindo's Savitri, Life Divine, and Kuempu's Sri Ramayana Darshanam. Now I request Professor Nandish to please start the talk. Thank you. ಎಲ್ಲ ಪೂರ್ಣಯೋಗ ಪಥಿಕರಿಗೆ, ಸಾಧಕರಿಗೆ, ಮಾತೆಯರಿಗೆ ಪೂರ್ವಕವಾಗಿ ನಮಸ್ಕಾರ. ಓಂ ಶ್ರೀ ಅರವಿಂದಾಯ ನಮಃ. ಮಾತಾರವಿಂದರ ಪಾದಗಳಿಗೆ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾ ಭಕ್ತಿಪೂರ್ವಕವಾಗಿ ಪೂರ್ಣಯೋಗದ ಸಾಧಕರೆಲ್ಲರಿಗೆ ನಮಸ್ಕರಿಸುತ್ತಾ, ಪೂರ್ಣಯೋಗದ ಹಾದಿಯಲ್ಲಿ 4 ಹೆಜ್ಜೆಗಳನ್ನು ನಾವು ಈಗಾಗಲೇ ಇಟ್ಟು ಮುಂದೆ ಬಂದಿದ್ದೇವೆ. ಈ ಹೊತ್ತಿನ ಈ ಸಂಚಿಕೆಯಲ್ಲಿ ಯಜ್ಞದ ಆರೋಹಣಕ್ಕಾಗಿ ಯಾವ ರೀತಿಯ ಕರ್ಮಗಳನ್ನು ನಾವು ಅಥವಾ ಯಾವ ಭಾವದಲ್ಲಿ ಕರ್ಮಗಳನ್ನು ನಾವು ನಿರ್ವಹಿಸಬೇಕಾಗುತ್ತೆ, ಕರ್ಮದ ಪ್ರಭು ಯಾರು, ಹೀಗೆ ಕೆಲವು ವಿಶೇಷವಾದ ತುಂಬ ಸೂಕ್ಷ್ಮವಾದಂತಹ ಪೂರ್ಣಯೋಗದ ಸಂಗತಿಗಳನ್ನು ಕುರಿತು ಮಾತನಾಡಿಕೊಳ್ಳುವವರಿದ್ದೇವೆ ಅಥವಾ ಅನುಸಂಧಾನ ಮಾಡುವವರಿದ್ದೇವೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಈ ಹಿಂದೆ ಕರ್ಮಗಳಲ್ಲಿ ಪ್ರೇಮದ ಕರ್ಮಗಳು, ಪ್ರಾಣದ ಕರ್ಮಗಳು ಹಾಗೂ ಜ್ಞಾನದ ಕರ್ಮಗಳು ಎಂಬ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಮಾತನಾಡಿದ್ವು. ಈ ದಿನ ಕರ್ಮಗಳು ಪ್ರೇಮದ ಕರ್ಮಗಳು ಆದಾಗ ಯಾವ ರೀತಿಯಲ್ಲಿ ಆರೋಹಣಕ್ಕೆ ಪೂರಕವಾದ ವಾತಾವರಣ ನಮ್ಮ ಅಸ್ತಿತ್ವದಲ್ಲಿ, ನಮ್ಮ ಸತ್ತೆಯಲ್ಲಿ ನಿರ್ಮಾಣವಾಗುತ್ತೆ, ಅದು ಹೇಗಾಗತ್ತೆ, ಅದಕ್ಕೆ ಮಹರ್ಷಿ ಅರವಿಂದರು ಯಾವ ರೀತಿಯ ಒಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ಈ ಹೊತ್ತು ನಾವು ನೋಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ನಾವು ಕರ್ಮಗಳನ್ನ ಮಾಡ್ತೇವೆ. ನಮಗೆಲ್ಲ ಗೊತ್ತಿದೆ, ಈ ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಎಲ್ಲ ಥರದ ಚಲನೆಗಳಲ್ಲಿ, ಎಲ್ಲ ಥರದ ವಿದ್ಯಮಾನಗಳಲ್ಲಿ ಒಂದು ಶಕ್ತಿ ನಿಹಿತವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗಮನಿಸಿದ ಯಾರಿಗೇ ಆಗಲಿ ಅರ್ಥವಾಗುತ್ತೆ. ಅದರಲ್ಲೂ ಪೂರ್ಣಯೋಗ ಸಾಧಕರು ತುಂಬ ವಿಶೇಷವಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾರೆ ಅಂತ ಹೇಳಿ ನಾವು ಭಾವಿಸೋದಾದರೆ, ಈ ಒಂದು ಕರ್ಮದ ಹಿಂದೆಗಡೆಗೆ ಮೋಟಿವ್ ಇರ್ತದೆ, ಅಂದರೆ ಒಂದು ಉದ್ದೇಶ ಇರ್ತದೆ. ನಾವು ಮಾನಸಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಗಮನ ಇಟ್ಟು ಮಾಡುವಂಥದ್ದು ಕರ್ಮ ಅಂತ ಅನ್ನಿಸ್ಕೊಳ್ತದೆ ಅನ್ನುವಂಥದ್ದು ಟ್ರೆಡಿಷನಲ್ ಆಗಿ ಯೋಗದ ಒಂದು ಪರಿಕಲ್ಪನೆಯಲ್ಲಿ ನಮಗೆಲ್ಲ ತಿಳಿದಿದ್ದೇವೆ, ಗೊತ್ತಿದೆ ನಮಗೆ. ನಿತ್ಯ ಕರ್ಮಗಳಲ್ಲ, ನೈಮಿತ್ತಿಕ ಕರ್ಮಗಳು ಅಲ್ಲ, ಮನಸ್ಸಿಟ್ಟು ಮಾಡ್ತಕ್ಕಂಥ ಊರ್ಧ್ವಮುಖಿ ಸಾಧನೆಗಾಗಿ ಅಥವಾ ಯೋಗದ ಒಂದು ಕರ್ಮಗಳು ಅಂತ ಹೇಳಿ ನಾವು ಭಾವಿಸೋದಾದರೆ ಮನಸ್ಸಿಟ್ಟು ಮಾಡಬೇಕಾಗುತ್ತೆ ಅಂತ ಅನ್ನೋದು ಕೂಡ ನಮಗೆ ಕ್ಲಾಸಿಕಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಇಲ್ಲಿ ಪೂರ್ಣಯೋಗದ ಪಥದಲ್ಲಿರ್ತಕ್ಕಂಥ ಸಾಧಕ ಮಹರ್ಷಿ ಅರವಿಂದರ ಒಂದು ಪ್ರಣೀತವಾಗಿರ್ತಕ್ಕಂಥ ಪೂರ್ಣಯೋಗ ಪಥದಲ್ಲಿ ಒಂದು ವಿಶೇಷವಾದಂತಹ ಗಮನ ಅಥವಾ ಜ್ಞಾನ ಆತನಿಗೆ ಇರ್ತದೆ. ಅದೇನಪ್ಪ ಅಂತಂದರೆ, ಪೂಜ್ಯ ಭಾವ ನಾನು ಮಾಡ್ತಾ ಇರ್ತಕ್ಕಂಥ ಕರ್ಮದ ಹಿಂಭಾಗದಲ್ಲಿ ಇರಲಿಕ್ಕೆ ಬೇಕಾಗುತ್ತೆ. ಯಾವಾಗ ನಾವು ಪೂಜ್ಯ ಭಾವದಲ್ಲಿ ಕರ್ಮವನ್ನು ಮಾಡ್ತೀವಿ ಅಂತಂದರೆ, ಯಾವ ಕರ್ಮದ ಮೇಲೆ ನಮಗೆ ಪ್ರೇಮ ಇರ್ತದೋ ಆವಾಗ ಪೂಜ್ಯ ಭಾವ ಅನ್ನೋದು ಸಹಜವಾಗಿ, ಸ್ವಭಾವವಾಗಿ, ಜೀವಭಾವವಾಗಿ ನಮ್ಮ ಜೊತೆಗೆ ಇರ್ತದೆ. ಇಷ್ಟೇ ಟ್ರಾನ್ಸಿಷನ್ ಅನ್ನೋಂಥ ನಮ್ಮ ಕರ್ಮದ ಹಿಂದೆಗಡೆ ಇರ್ತಕ್ಕಂಥ ಭಾವನೆ ಪೂಜ್ಯವಾಗಿದೆ ಅಂದರೆ ಅಲ್ಲಿ ಪ್ರೇಮ ಇದೆ ಅಂಥೇಳಿ. ಸೊ ಪ್ರೇಮದಿಂದ ಪ್ರಚೋದಿಸಲ್ಪಟ್ಟ ಪೂಜ್ಯ ಭಾವ
ಅಂತೇನಾದರೂ ಇದ್ರೆ ಕರ್ಮದ ಹಿಂದೆಗಡೆಗೆ ಸ್ಪಷ್ಟ ತಿಳಿಬೇಕು. ಆಧ್ಯಾತ್ಮಿಕವಾದ ಒಂದು ಶಕ್ತಿ ನಮ್ಮ ಸಂಪರ್ಕದಲ್ಲಿ ಇರ್ತದೆ, ಸ್ಪರ್ಶಿಸ್ತಾ ಇರ್ತದೆ ಅಂಥೇಳಿ. ಯಾವಾಗ ಪ್ರೇಮದ ಕಾರಣಕ್ಕಾಗಿ ಪೂಜ್ಯ ಭಾವದಲ್ಲಿ ನಾವು ಏನನ್ನಾದರೂ ಸರಿ ಮಾಡಿದ್ರೆ ಆಧ್ಯಾತ್ಮಿಕವಾದ ಶಕ್ತಿ ಸ್ಪರ್ಶ ನಮ್ಮೊಳಗಡೆಗೆ ಇರ್ತದೆ. ಅದನ್ನೇ ಮಹರ್ಷಿ ಅರವಿಂದರು ಆಲ್ ಕ್ಯಾನ್ ಬಿ ಡನ್ ಇಫ್ ಗಾಡ್ಸ್ ಟಚ್ ಈಸ್ ದೇರ್ ಅಂತ ಹೇಳಿ ಹೇಳಿದ್ರು. ಯಾವಾಗ ಕರ್ಮದ ಹಿಂದೆಗಡೆಗೆ ಪೂಜ್ಯ ಭಾವ ಇದೆಯೋ, ಭಕ್ತಿ ಭಾವ ಇದೆಯೋ, ಅದರ ಹಿಂದೆಗಡೆಗೆ ಪ್ರೇಮ ಅನ್ನೋದು ಇದ್ದೇ ಇರಬೇಕು, ಇರುತ್ತೆ. ಆ ಕಾರಣಕ್ಕಾಗಿ ಗಾಡ್ಸ್ ಟಚ್ ಅಥವಾ ದೈವಿ ಸ್ಪರ್ಶ ಇರ್ತದೆ ನಮ್ಮ ಈ ಒಂದು ಅಸ್ತಿತ್ವದ ಹಿಂದೆಗಡೆಗೆ ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ. ಆ ಕ್ಷಣವೇ ಒಂದು ಭವ್ಯವಾದಂತಹ ಆನಂದದ ಅನುಭೂತಿ, ಒಂದು ದಿವ್ಯವಾದಂತಹ ಅನುಭೂತಿ, ವೈಭವ ನಮಗೆ ಅನುಭವಕ್ಕೆ ಸಿಗ್ತಾ ಹೋಗುತ್ತೆ ಅಂತರಂಗದಲ್ಲಿ. ಇದು ಪೂಜ್ಯ ಭಾವದಿಂದ ಉದ್ದೀಪಿಸಲ್ಪಟ್ಟ ಕರ್ಮದ ಹಿಂದೆಗಡೆ ಇರ್ತಕ್ಕಂಥ ಪ್ರೇಮದ ಕಾರಣಕ್ಕಾಗಿ ಅನುಭವಿಸ್ತಕ್ಕಂಥ ಭಗವತ್ ಸಮಕ್ಷಮತೆ ಅಥವಾ ವೈಭವದ ಆನಂದದ ಒಂದು ತಲ್ಲೀನದ ಆನಂದದ ಅನುಭೂತಿ ಅಂತ ಹೇಳಿ ನಾವು ಬೇಕಾದ್ರೆ ಭಾವಿಸಬಹುದು. ಶಾರ್ಟ್ ಆಗಿ ನಾವು ಏನು ಈ ಪಾಯಿಂಟಲ್ಲಿ ಗ್ರಹಿಸಬೇಕು ಅಂತಂದರೆ, ಏನನ್ನಾದರೂ ಸರಿ ನಾವು ಮಾಡ್ತಾ ಇದ್ದೇವೆ ಅಂದರೆ ಪೂಜ್ಯ ಭಾವದಿಂದ, ಪ್ರೇಮ ಭಾವದಿಂದ ಅದನ್ನು ಮಾಡಿದಾಗ ಭಗವಂತನ ಸ್ಪರ್ಶವಾಗುತ್ತೆ, ಅಂತರಂಗದಲ್ಲಿ ಆನಂದ ಉಂಟಾಗುತ್ತೆ, ಒಂದರ ವಿಶೇಷವಾದಂಥ ಶಾಂತಿ ನಮ್ಮೊಳಗಡೆ ನೆಲೆಸ್ತದೆ. ಅದು ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆಗೆ, ನಮ್ಮ ಅಸ್ತಿತ್ವದೊಳಗಡೆಗೆ ಊರ್ಧ್ವಲೋಕದಿಂದ, ತುಂಬ ಸೂಕ್ಷ್ಮ ಲೋಕದಿಂದ ಶಕ್ತಿಯನ್ನು ನಮ್ಮ ದೇಹಕ್ಕೆ ಹರಿಸ್ತದೆ, ಅವತರಿಸ್ತದೆ ಅನ್ನೋವಂಥದ್ದು ಇದರಿಂದ ಗೊತ್ತಾಗುತ್ತೆ. ಯಾವಾಗ ಊರ್ಧ್ವಲೋಕದ ದೇವತಾ ಶಕ್ತಿಗಳು, ಆಧ್ಯಾತ್ಮಿಕ ಶಕ್ತಿಗಳು ಮಾನವ ಶರೀರದೊಳಗಡೆಗೆ ಸಂಚರಿಸೋದಕ್ಕೆ ಪ್ರಾರಂಭ ಆಗುತ್ತೆ, ಆರೋಹಣ ಅನ್ನುವಂಥದ್ದು ಶುರುವಾಗುತ್ತೆ ಅಂಥೇಳಿ ನಾವು ಭಾವಿಸ್ಬೋದು. ಮುಂದೆ ನೋಡೋಣ ಯಾವ ಥರದಲ್ಲಿ ಆರೋಹಣ ಆಗುತ್ತೆ ಅಂಥೇಳಿ. ಈ ಪೂಜ್ಯ ಭಾವದ ಪ್ರೇಮದ ಕಾರಣಕ್ಕಾಗಿ ನಮ್ಮಲ್ಲಿ ಒಂದು ಅಭೀಪ್ಸೆ, ಇದು ಬಹಳ ವಿಶೇಷವಾದ ಶಬ್ದ, ಆಸ್ಪಿರೇಷನ್ ಅಂಥೇಳಿ ಮಹರ್ಷಿ ಅರವಿಂದರು ಇಂಗ್ಲೀಷ್ನಲ್ಲಿ ಹೇಳಿರ್ತಕ್ಕಂಥ ಪದದ ಕನ್ನಡ ಅವತರಣಿಕೆ ಇದು, ಅಭೀಪ್ಸೆ ಅಂಥೇಳಿ. ಈ ಡಿಸೈರ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಇನ್ನೊಂದು ಶಬ್ದ ಇದೆ, ಅದನ್ನು ಆಸೆ, ಆಮಿಷ ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು. ಆದರೆ ಈ ಆಸ್ಪಿರೇಷನ್ ಅನ್ನೋವಂಥದ್ದನ್ನು ಅಭೀಪ್ಸೆ ಅಂಥೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ. ಈ ಅಭೀಪ್ಸೆ ಯಾವಾಗ ನಮ್ಮಲ್ಲಿ ಕರ್ಮದ ಹಿಂದೆಗಡೆಗೆ ಪ್ರೇಮದ ಒಂದು ಒತ್ತಾಸೆ ಇರ್ತದೋ ಆಗ ಅದನ್ನು ಅಭೀಪ್ಸೆ ಅಂಥೇಳಿ ನಾವು ಕರಿತೀವಿ. ಯಾಕೆ ಅಂತಂದರೆ ಪ್ರೇಮ ಅನ್ನೋದು ಮನಸ್ಸಿನ ಕ್ವಾಲಿಟಿ ಅಲ್ಲ, ಅದು ಆತ್ಮದ ಕ್ವಾಲಿಟಿ. ಅದು ದಿವ್ಯವಾಗಿರ್ತಕ್ಕಂಥ ಭಾವ ಅದು. ಆ ಕಾರಣಕ್ಕಾಗಿ ಪ್ರೇಮ ಇರುವ ಸಂದರ್ಭದಲ್ಲಿ ವ್ಯಕ್ತಿ ಒಳಗಡೆಗೆ ಒಂದು ಪೂಜ್ಯ ಭಾವವೂ ಕೂಡ ಇರ್ತದೆ, ಒಂದು ನೆಮ್ಮದಿ, ಶಾಂತಿಯ, ಆನಂದದ ಸ್ಥಿತಿಯು ನಿರ್ಮಾಣವಾಗುತ್ತೆ. ಆ ಕಾರಣಕ್ಕಾಗಿ ಅದು ಆತ್ಮದ ಕ್ವಾಲಿಟಿ, ಅದು ಪ್ರೇಮ ಅನ್ನೋವಂಥದ್ದು. ಆ ಅವಸ್ಥೆಯಲ್ಲಿ ಒಂದೇನಾದರೂ ನೀವು ಸಂಕಲ್ಪಿಸಿದೆ, ಅಭೀಪ್ಸೆ ಅಂಥೇಳಿ ನಾವು ಅದನ್ನು ಹೇಳೋದಾದರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಅಭೀಪ್ಸೆ ಅಂತಂದರೆ ಆಸ್ಪಿರೇಷನ್. ನಾನು ಏನನ್ನೋ ದಿವ್ಯವಾಗಿರ್ತಕ್ಕಂಥದ್ದೊಂದನ್ನು ಸಾಧಿಸಬೇಕಾಗಿದೆ ನನ್ನೊಳಗಡೆಗೆ ಅನ್ನೋವಂಥದ್ದು ಸಂಕಲ್ಪ. ಅದಾದ ತಕ್ಷಣವೇ ನಮ್ಮಲ್ಲಿ ಅದಕ್ಕೆ ಬೇಕಾಗಿರುವಂಥ ತಯಾರಿ ಶುರುವಾಗುತ್ತೆ. ಅನ್ನಮಯದಲ್ಲಿ, ಪ್ರಾಣಮಯದಲ್ಲಿ, ಮನೋಮಯದಲ್ಲಿ, ವಿಜ್ಞಾನಮಯದಲ್ಲಿ. ಇದು ಬಹಳ ವಿಶೇಷವಾದ ಒಂದು ಟ್ರಾನ್ಸ್ಫಾರ್ಮೇಷನು. ಆ ಒಂದು ತಯಾರಿ ಕಾರಣಕ್ಕಾಗಿ ಒಂದು ಸಾಕ್ಷಾತ್ಕಾರದ ಮಾಧ್ಯಮವಾಗಿ ಮಾನವನ ಈ ಶರೀರದ ಒಳಗಿನ ಎಲ್ಲ ಸತ್ಯಗಳು ರೂಪಾಂತರವನ್ನು ಹೊಂದುತ್ತವೆ. ಹೇಗೆ ಅಂತಂದರೆ, ನಾವು ಯಾರಾದರೂ ನಮ್ಮ ಮನೆ ಒಳಗಡೆಗೆ ದೊಡ್ಡವರು ಬರ್ತಾರೆ, ಸ್ವಾಮಿಗಳು, ಜ್ಞಾನಿಗಳು, ಯಾರಾದರೂ ಒಬ್ಬರು ತುಂಬ ಗೌರವಾರ್ಹವಾಗಿರ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ ಅಂತಂದರೆ ನಮ್ಮ ಮನೆಯನ್ನೆಲ್ಲ ನಾವು ಶುದ್ಧೀಕರಣ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ, ಅಲಂಕರಿಸ್ತೀವಿ, ಒಂದೇನೋ ಒಂದು ಪವಿತ್ರತೆಯನ್ನು ಫೀಲ್ ಮಾಡುವಂಥ, ಅನುಭವಿಸುವಂಥ ವಾತಾವರಣ ನಿರ್ಮಾಣ ಮಾಡ್ತೀವಲ್ಲ. ಹಾಗೆ ನಮ್ಮೊಳಗಡೆಗೆ ಪ್ರೇಮದಿಂದ ಪ್ರಚೋದಿಸಲ್ಪಟ್ಟ ಪೂಜ್ಯ ಭಾವದಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಕಲ್ಪ ಏನಿದೆ, ಅದು ಈ ಶರೀರದಲ್ಲಿ ಭಗವಂತನ ಆಗಮನಕ್ಕೆ ಬೇಕಾದ ತಯಾರಿಯನ್ನು ಮಾಡುತ್ತದೆ. ಆಗ ಈ ಮಾನವ ಶರೀರ ಒಂದು ವಿಶೇಷವಾದ ಮಾಧ್ಯಮವಾಗಿ ಭಗವಂತನಿಗೆ ಕಾಣಿಸ್ತದೆ. ಭಗವಂತನನ್ನು ಸ್ವೀಕರಿಸೋದಕ್ಕೆ ಬೇಕಾಗಿರೋ ಶರೀರವಾಗುತ್ತೆ.
ಭಗವಂತನನ್ನು ಸ್ವೀಕರಿಸ್ತಕ್ಕಂಥ ಪ್ರಾಣದ ಪ್ರವಾಹಗಳು ಏರ್ಪಡ್ತವೆ. ಭಗವಂತನನ್ನು ಸ್ವೀಕರಿಸಲಿಕ್ಕೆ ಮನಸ್ಸು ಕೂಡ ಅಣಿಯಾಗುತ್ತೆ, ಅಂದರೆ ಶುದ್ಧಿಯಾಗುತ್ತೆ. ಹೀಗೆ ಒಂದು ಏಕೈಕ ಪರಾತ್ಪರ ಭಗವತ್ ಸತ್ತೆ ನಮ್ಮೊಳಗಡೆಗೆ ಅವತರಿಸಲಿಕ್ಕೆ ಬೇಕಾಗಿರುವಂಥ ಒಂದು ಮಾಧ್ಯಮವಾಗಿ ಈ ಒಂದು ಶರೀರದಲ್ಲಿ ಒಂದು ರೂಪಾಂತರ, ಒಂದು ಟ್ರಾನ್ಸ್ಫಾರ್ಮೇಷನ್ನು ಉಂಟಾಗುತ್ತೆ. ಅದು ಪ್ರೇಮದ ಪೂಜ್ಯತೆಗೆ ಇರ್ತಕ್ಕಂಥ ಶಕ್ತಿ. ಅದೊಂದು ವಿಶೇಷವಾದ ಮಹಾಕ್ಷಣ ಅಂಥೇಳಿ ನಾವು ಭಾವಿಸಬಹುದು. ಹವರ್ ಆಫ್ ಗಾಡ್ ಅಂಥೇಳಿ ಮಾತು ಬರುತ್ತೆ ಅರವಿಂದರ ಒಂದು ಚಿಂತನೆಯಲ್ಲಿ. ಮಹರ್ಷಿ ಅರವಿಂದರು ಯಾವ ಶಬ್ದವನ್ನು ಹಾಗೆ ಸುಮ್ಮನೆ ಉಪಯೋಗಿಸಿಲ್ಲ. ಒಂದೊಂದು ಶಬ್ದದ ಹಿಂದೆಗಡೆಗೂ ಅಪಾರವಾದಂತಹ ಒಂದು ಶಕ್ತಿ ಸಂತುಲಿತವಾಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಯಾಕೆ ಅದು ಮಹಾಕ್ಷಣ ಅಂತಂದರೆ, ಅಲ್ಲಿವರೆಗೂ ಕೇವಲ ಅಹಂಕಾರದ, ಸ್ವಾರ್ಥದ ಉಪಕರಣವಾಗಿದ್ದಂಥ ಈ ಮಾನವ ಶರೀರ, ಮಾನವನ ಅಸ್ತಿತ್ವ, ಮಾನವನ ಸತ್ತೆ ದೈವಿ ದಿವ್ಯವಾದಂಥ ಮಾಧ್ಯಮವಾಗಿ ರೂಪಾಂತರವಾಗುವಂಥ ಕ್ಷಣ ಅದು. ಆ ದೇಹ ಮೃಣ್ಮಯವಲ್ಲ, ಅದು ಅಲ್ಲಿಂದ ಆಚೆಗೆ ಚಿನ್ಮಯ. ಅದು ಆ ಭಗವಂತನ ಚಿನ್ಮಯದ ಚೇತನದ ಅವತರಣಿಕೆಗೆ ಪೂರಕವಾಗಿ ರೂಪಾಂತರಿತವಾದ ದೇಹ ಅದು. ಆ ಕಾರಣಕ್ಕಾಗಿ ಅದೊಂದು ಮಹಾಕ್ಷಣ. ಅದನ್ನು ಮಾಡಿದ್ದು ಯಾವುದು ಅಂದರೆ ಪ್ರೇಮ. ಅದೊಂದು ವಿಶೇಷವಾದ ಪೂಜ್ಯವಾಗಿರ್ತಕ್ಕಂಥ ಭಾವ. ಅಲ್ಲಿಂದ ಮುಂದಕ್ಕೆ ಆ ಶರೀರದಲ್ಲಿ, ಆ ಪ್ರಾಣದಲ್ಲಿ, ಆ ಮನಸ್ಸಿನಲ್ಲಿ ಏನೇನು ನಡೆದರೂ ಅದು ಯಜ್ಞ ಆಗುತ್ತೆ. ಆರೋಹಣಕ್ಕೆ ಪೂರಕವಾಗಿ ಈ ಶರೀರದಲ್ಲಿ ಭಗವತ್ ಸಾಮೀಪ್ಯವನ್ನು, ಭಗವತ್ ಸನ್ನಿಧಿಯನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಒಂದು ಈ ಶರೀರದಲ್ಲಿ ಗೋಚರಿಸ್ತದೆ. ಅದಾದ ಮೇಲೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ಎಚ್ಚರ ಈ ಸಾಧಕನಲ್ಲಿ ಇರ್ತದೆ. ಅದೇನಪ್ಪ ಅಂತಂದರೆ, ಗುರು ಆದರ್ಶ ಮಾನವನ ನಡುವೆ ಪೂಜೆ, ಆರಾಧನೆ, ಉಪಾಸನೆ ಯಾವ ಕಾರಣಕ್ಕಾಗಿ ನಡೀತದೋ ಅದರ ಹಿಂದೆಗಡೆ, ಅದು ಪೂಜೆ ಇರಲಿ, ಆರಾಧನೆ ಇರಲಿ, ಉಪಾಸನೆ ಇರಲಿ, ಅದೆಲ್ಲವೂ ಪ್ರೇಮವೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಾಧ್ಯತೆಯಾಗಿ ನಮಗೆ ಕಾಣಿಸ್ತದೆ. ಸೊ ಪೂಜೆ ಅನ್ನುವಂಥದ್ದೇನಿದೆ, ನಮ್ಮೊಳಗಡೆಗೆ ಇರ್ತಕ್ಕಂಥ ಭಗವತ್ ಆರಾಧನೆ ಇವೆಲ್ಲವೂ ಅನಂತ ಆನಂದಕ್ಕೆ ಮಾರ್ಗಗಳು ಅಥವಾ ಬಹಿರಂಗದ ಕರ್ಮಗಳು. ಪೂಜೆ ಮಾಡಬೇಕು ಅಂತಂದ್ರೆ ಅದು ಸುಮ್ಮನೆ ಅಲ್ಲ. ಪೂಜೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ನಾವು ಮೊದಲು ಸಂಪಾದಿಸ್ತೀವಿ. ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡ್ತೀವಿ, ಮನಸ್ಸಿನಲ್ಲಿ ನಿರ್ಮಾಣ ಮಾಡ್ತೀವಿ. ಆ ಮೂಲಕ ಮಾನವನ ಈ ಮಂದಿರದೊಳಗಡೆಗೆ, ಅಂದ್ರೆ ಮಾನವನ ಈ ಶರೀರದ ಮಂದಿರದೊಳಗಡೆಗೆ ಭಗವಂತನನ್ನ ಅಥವಾ ಅನಂತನನ್ನ ಅನುಭವಿಸಲಿಕ್ಕೆ ನಾವು ಆರಂಭಿಸ್ತೀವಿ. ಈ ಸಂತೋಷ, ಈ ಒಂದು ವಿಶೇಷವಾದಂತಹ ಅವಸ್ಥೆ ನಮ್ಮ ಶರೀರದಲ್ಲೇ ನಿರ್ಮಾಣ ಆಗೋದ್ರಿಂದ ಅದು ಪೂಜೆ, ಆರಾಧನೆ ಮತ್ತು ಉಪಾಸನೆ ಇತ್ಯಾದಿ ಏನು ಕರ್ಮಗಳಿದಾವೆ, ಬಹಿರಂಗದ ಕರ್ಮಗಳು, ಆ ಎಲ್ಲ ಕರ್ಮಗಳ ಹಿಂದೆಗಡೆಗೆ ಇರ್ತಕ್ಕಂಥ ಪ್ರೇಮ ಏನು ಭಗವಂತನ ಮೇಲಿನ ಪ್ರೇಮವಾಗಿರ್ತದೆ. ಇನ್ಯಾವ ವಸ್ತುವಿನ ಮೇಲೆ, ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಪ್ರೇಮವು ಪರಿಪೂರ್ಣವಾದ ಆನಂದವನ್ನು ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಈ ಪೂರ್ಣಯೋಗದ ಸಾಧಕನಿಗೆ ಒಂದು ವಿಶೇಷವಾದ ಎಚ್ಚರ ಇರ್ತದೆ ಅಂತ ಹೇಳಿ ಪ್ರಾರಂಭದಲ್ಲಿ ನಾವು ಹೇಳ್ಕೊಂಡ್ವಿ. ಅದೇನಂದ್ರೆ, ಅವನು ಪ್ರೇಮಿಸುವುದು ಭಗವಂತನನ್ನಷ್ಟೇ. ಆ ಭಗವಂತನ ಮೇಲಿನ ಪ್ರೇಮವೇ ಬಹಿರಂಗದ ಕರ್ಮಗಳಿಗೆ ಕಾರಣವಾಗಿ, ಕಾರಕವಾಗಿ ಬಹಿರಂಗದ ಕರ್ಮ ನಡೀತಾ ಹೋದಾಗ ಆ ಪ್ರೇಮ ಭಗವಂತನಿಗೂ ಮತ್ತು ಈ ಪೂರ್ಣಯೋಗದ ಪಥಿಕನಿಗೂ ಒಟ್ಟಾರೆಯಾಗಿ ಒಂದೇ ಅವಸ್ಥೆಯನ್ನು ನಿರ್ಮಾಣ ಮಾಡ್ತದೆ. ಆಗ ಭಕ್ತ ಮತ್ತು ಭಗವಂತ ಅನ್ನೋ ಭೇದ ಇರೋದಿಲ್ಲ, ಭೇದ ಕಲ್ಪನೆ ಇರೋದಿಲ್ಲ. ಭಕ್ತನೇ ಭಗವಂತನಾಗಿ, ಭಗವಂತನೇ ಭಕ್ತನಾಗಿ, ಪೂರ್ಣವೇ ಅಂಶವಾಗಿ, ಅಂಶ ಪೂರ್ಣದ ಅಭಿವ್ಯಕ್ತಿ ಇರ್ತಕ್ಕಂಥ ಮಾಧ್ಯಮವಾಗಿ ರೂಪಾಂತರವಾಗುತ್ತೆ. ಇದು ಪೂಜೆಯ ಹಿಂದೆಗಡೆ ಇರ್ತಕ್ಕಂಥ ಪ್ರೇಮದ ವಿಶೇಷವಾದಂಥ ಒಂದು ರೂಪಾಂತರಣ ಶಕ್ತಿ.
ಈಗ ನಾವು ಅನೇಕರು ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ, ನಿರಾಕಾರ ಪೂಜೆಯನ್ನು ಪ್ರತಿಪಾದಿಸ್ತಾರೆ ಅನ್ನುವಂಥದ್ದನ್ನು ನಾವು ಕೇಳಿ ಬಲ್ಲೆವು. ಉದಾಹರಣೆಗೆ ಬಸವಣ್ಣನವರು ಮೂರ್ತಿ ಪೂಜೆಯನ್ನು ಅವರು ಪ್ರತಿಪಾದಿಸಲ್ಲ. ಅವರು ನಿರಾಕಾರ, ನಿರ್ಗುಣ, ಅನಂತ, ಪರಾತ್ಪರ ಪುರುಷೋತ್ತಮನ ಒಂದು ಪರಿಕಲ್ಪನೆಯನ್ನ ಲಿಂಗ ಅಂಥೇಳಿ ಭಾವಲಿಂಗ, ಮಹಾಲಿಂಗ ಇತ್ಯಾದಿ ಶಬ್ದಗಳಲ್ಲಿ ನಿರ್ದೇಶಿಸ್ತಾರೆ. ಕೈ ಒಳಗಡೆ ಇರ್ತಕ್ಕಂಥ ಇಷ್ಟಲಿಂಗವನ್ನು ಕುರುಹು ಅಂತ ಹೇಳಿ ಕರೀತಾರೆ. ಆ ಥರ ಬೇಕಾದಷ್ಟು ಜನ ಬೋಧಕರು ಈ ನಿರಾಕಾರ ಪೂಜೆಯನ್ನ ಪ್ರತಿಪಾದಿಸಿ ಸಾಕಾರವನ್ನ ವಿರೋಧಿಸ್ತಾರೆ. ಆದರೆ ಮಹರ್ಷಿ ಅರವಿಂದರು ಮೂರ್ತಿ ಅಥವಾ ಪ್ರತಿಮೆ ಈ ಪೂಜೆಯ ಬಗ್ಗೆ ಒಂದು ವಿಶೇಷವಾದ ಚಿಂತನೆಯನ್ನ ಅಥವಾ ಒಂದು ಬೆಳಕನ್ನು ನಮಗೆ ಚೆಲ್ತಾರೆ. ಎಲ್ಲಿವರೆಗೆ ಪರಮ ಸತ್ಯದ ದರ್ಶನ ಆಗಲ್ವೋ ಅಲ್ಲಿವರೆಗೂ ಅನಿವಾರ್ಯವಾಗಿ ನಾವು ಒಂದು ಪ್ರತಿಮೆಯನ್ನು, ಒಂದು ಪ್ರತೀಕವನ್ನು, ಒಂದು ಮೂರ್ತಿಯನ್ನು ಆಶ್ರಯಿಸುವಂಥದ್ದು ಅನಿವಾರ್ಯ ಅಂತ ಹೇಳಿ. ಯಾಕೆಂದ್ರೆ ಸತ್ಯ ಅನ್ನೋದು ಆತ್ಯಂತಿಕವಾಗಿ ಪೂಜಕನ ಹೃದಯದಲ್ಲಿ ಸುಪ್ರತಿಷ್ಠವಾಗುವವರೆಗೆ ಬಾಹ್ಯ ಮೂರ್ತಿ ಪೂಜೆ ತಪ್ಪಲ್ಲ ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ. ಅವರ ಸಿಂಥಸಿಸ್ ಆಫ್ ಯೋಗದ ಒಳಗಡೆಗೆ ಬೇರೆ ಬೇರೆ ಹಾದಿ ಒಳಗಡೆಗೆ ಹೊಡ್ತಾ ಇರ್ತಕ್ಕಂಥ ಸಾಧಕರ ಒಂದು ಎಲ್ಲ ತರದ ಒಂದು ಪರಿಣಾಮಗಳನ್ನ, ಹಾದಿಗಳನ್ನ ವಿಶೇಷವಾಗಿ ನಿರ್ಮಮಕಾರದಿಂದ, ಯಾವುದೇ ತಿರಸ್ಕಾರವಿಲ್ಲದೆ ಪುರಸ್ಕಾರವಿಲ್ಲದೆ ಒಂದು ಗಮನವನ್ನ ನಾವು ಹರಿಸಬೇಕು ಅಂತ ಹೇಳಿ ಬೋಧಿಸ್ತಾರೆ. ಆ ಮೂಲಕ ಮೂರ್ತಿ ಅಥವಾ ಪ್ರತಿಮೆ ಅಥವಾ ಪ್ರತೀಕಗಳನ್ನು ಪೂಜೆ ಮಾಡುವಂಥದ್ದು ಯಾರು, ಎಲ್ಲಿ ಅಂತಂದ್ರೆ ಸತ್ಯದ ಪ್ರತಿಷ್ಠಾಪನೆ ಯಾರ ಹೃದಯದಲ್ಲಿ ಇನ್ನೂ ಆಗಿಲ್ವೋ ಅವರು ಅನಿವಾರ್ಯವಾಗಿ ಒಂದು ಬಾಹ್ಯದ ಅವಲಂಬನೆಯನ್ನ ಆಶ್ರಯಿಸುವಂಥದ್ದು ಸಹಜವಾಗಿದೆ ಅಂತ ಹೇಳಿ ನಾವು ಭಾವಿಸಬಹುದು. ಯಾವಾಗ ನಿಮಗೆ ಸತ್ಯದ ಪ್ರತಿಷ್ಠೆ ನಮ್ಮ ಅಂತರಾಳದಲ್ಲಿ, ಹೃದಯದಲ್ಲಿ ಆಗುತ್ತೋ ಅಲ್ಲಿಂದಾಚೆಗೆ ಮೂರ್ತಿಯ ಅಥವಾ ಮೂರ್ತಿ ಪೂಜೆಯ ಅಥವಾ ಪ್ರತಿಮೆಯ ಅವಶ್ಯಕತೆ ಉಳಿಯೋದಿಲ್ಲ. ಅಲ್ಲಿವರೆಗೂ ಅವನ ಪ್ರೇಮವನ್ನ, ಮಾನವನ ಮನಸ್ಸನ್ನ ಸಂಪೂರ್ಣವಾಗಿ ಪರಾತ್ಪರದತ್ತ ತಿರುಗಿಸ್ಲಿಕ್ಕಾಗಿ, ನಿರಾಕಾರದತ್ತ ತಿರುಗಿಸ್ಲಿಕ್ಕಾಗಿ ಬಹಿರಂಗದ ಇನ್ನೆಲ್ಲ ಉದ್ಯಮಗಳನ್ನ ಅಥವಾ ವಿದ್ಯಮಾನಗಳನ್ನ, ಚಲನೆಗಳನ್ನ ನಿಯಂತ್ರಿಸಲಿಕ್ಕಾಗಿ ಒಂದು ಪೂಜೆ, ಒಂದು ಆರಾಧನೆ, ಒಂದು ಉಪಾಸನೆ ಅನ್ನುವಂಥ ಒಂದು ಕರ್ಮವಿಧಿಯನ್ನ ನಮ್ಮ ಒಳಗಡೆಗೆ ಅವರು ಜಾಗೃತಗೊಳಿಸಿದರು. ಅದಕ್ಕೆ ಒಂದು ವಿಧಿ ಮತ್ತು ವಿಧಾನವನ್ನು, ಸಂಪ್ರದಾಯವನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿ ನಾವು ಭಾವಿಸೋದಾದ್ರೆ ಅದೊಂದು ಉಪಾಯ. ಅದು ಮನುಷ್ಯನನ್ನ ಬಹಿರಂಗದಿಂದ ಅಂತರಂಗದ ಕಡೆಗೆ ಸೆಳೆಯಲಿಕ್ಕಾಗಿ ಅಂತ ಹೇಳಿ ಈ ಒಂದು ಕ್ರಿಯೆ ಒಳಗಡೆಗೆ, ಕರ್ಮದೊಳಗಡೆಗೆ ಪ್ರೇಮ ಅನ್ನೋದು ಅಂದ್ರೆ ಉದ್ದೇಶಪೂರ್ವಕವಾಗಿ, ಮನಃಪೂರ್ವಕವಾಗಿ, ಪ್ರೇಮಪೂರ್ವಕವಾಗಿ ಪೂಜೆ ಅಥವಾ ಆರಾಧನೆ, ಉಪಾಸನೆ ನಡೆದಾಗ ಯಾವತ್ತೋ ಒಂದು ಹಂತದಲ್ಲಿ, ಯಾವತ್ತೋ ಒಂದು ದಿನ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ವರೂಪ ದರ್ಶನವಾಗುತ್ತೆ ಅಂತ ನಾವು ಭಾವಿಸೋದಾದ್ರೆ, ಅಂಥದ್ದೊಂದು ಗಳಿಗೆ ನಮ್ಮ ಜೀವನದಲ್ಲಿ, ವರ್ತಮಾನ ಜನ್ಮದಲ್ಲಿ ಸಾಧ್ಯವಾದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಸಸ್ಯಗಳಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದೇನಿದೆ, ಏನು ನಾಮರೂಪಗಳಲ್ಲಿ, ಕಾಲದೇಶಗಳಲ್ಲಿ ತೋರ್ತಾ ಇದೆ, ಅಂಶಿಕವಾಗಿ ಭಗವಂತನ ಶಕ್ತಿ ಅನ್ನುವಂಥದ್ದು ನಮಗೆ ಜ್ಞಾನವಾಗುತ್ತೆ, ನಮಗೆ ಒಳಗಡೆಗೆ ಅನುಭವಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಎಲ್ಲದರಲ್ಲಿಯೂ ಪರಮಾತ್ಮನ ಸಾನ್ನಿಧ್ಯವಿದೆ, ಇದ್ದೇ ಇರುತ್ತೆ ಅನ್ನುವಂಥ ಅನುಭವ, ನೇರ ಅನುಭವ ಈ ಪೂರ್ಣಯೋಗದ ಪ್ರತೀಕನಿಗೆ ಯಾವತ್ತೋ ಒಂದು ದಿನ ಆಗುತ್ತೆ. ಅದಾದಾಗ ಅಲ್ಲಿವರೆಗೂ ನಾವು ಅಜ್ಞಾನದಲ್ಲಿ, ನಮ್ಮ ಹೃದಯದಲ್ಲಿ ಪರಮನಿದ್ದರೂ ಕೂಡ ಆ ದರ್ಶನ ಅಸಾಧ್ಯವಾಗಿತ್ತು ಅನ್ನುವಂಥ ಒಂದು ವಿಶೇಷವಾದ ಅರಿವು ಪ್ರಕಟವಾಗತ್ತೆ. ಯಾಕೆಂತಂದ್ರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ವಾತಿ ಅಂತ ಹೇಳಿ ಕೂಡ ಮಹರ್ಷಿ ರಮಣರು ಕೂಡ ಹೇಳ್ತಾರೆ. ಆದರೆ ಅಜ್ಞಾನದ ಆವರಣದಿಂದಾಗಿ ಆ ಒಂದು ಭಗವತ್ ಸಾನ್ನಿಧ್ಯ ನಮ್ಮ ಅರಿವಿಗೆ ದಕ್ಕದೆ ಹೋಗಿರ್ತದೆ. ಯಾವಾಗ ಈ ಪೂರ್ಣಯೋಗದ ಹಾದಿ ಒಳಗಡೆಗೆ ಪ್ರೇಮ ಭಾವದಿಂದ ಕರ್ಮಗಳಲ್ಲಿ ತೊಡಗುತ್ತೀವಿ ನಾವು, ಆಗ ಅಜ್ಞಾನದ ಆವರಣಗಳು ನಿಧಾನವಾಗಿ ಕರಗಿ ಹೋಗಿ ಹೃದಯ ಸ್ಥಾನದಲ್ಲಿ ಪರಮೇಶ್ವರನ ದರ್ಶನ ನಮಗೆ ಸಾಧ್ಯವಾಗುತ್ತೆ. ಅದು ಈ ಒಂದು ಕರ್ಮದ ಆರೋಹಣದ ಒಂದು ಪರಿಣಾಮ ಅಥವಾ ಒಂದು ರಿಸಲ್ಟ್ ಅಂತ ಹೇಳಿ ನಾವು ಭಾವಿಸಬಹುದು.
ಇನ್ನು ಮಾನವನ ಪ್ರೇಮವನ್ನ, ಮಾನವ ಸಂಬಂಧಗಳಲ್ಲಿನ ಪ್ರೇಮವನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಯಾಕೆ ನೋಡಬೇಕು ಅಂತಂದ್ರೆ, ಮಾನವ ಇನ್ನೊಬ್ಬ ಮಾನವನನ್ನ, ಸಂಗಾತಿ ಇರಬಹುದು, ಮಕ್ಕಳಿರಬಹುದು, ತಂದೆ ತಾಯಿ ಇರಬಹುದು, ಪ್ರೇಮಿಸ್ತಾರೆ. ವಸ್ತು ಆಸ್ತಿ ಪಾಸ್ತಿಗಳನ್ನ, ಸಾಕಿರ್ತಕ್ಕಂಥ ಪ್ರಾಣಿಗಳನ್ನು ಕೂಡ ಪ್ರೇಮಿಸ್ತಾರೆ, ಪ್ರೀತಿಸ್ತಾರೆ. ಅದರ ಹಿಂದೆಗಡೆ ಏನೋ ಒಂದು ನಿರ್ದಿಷ್ಟವಾದ ಉದ್ದೇಶ ಇದ್ದೇ ಇರ್ತದೆ. ಉದ್ದೇಶರಹಿತವಾಗಿ ಅಥವಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರೇಮಿಸ್ತಕ್ಕಂಥದ್ದು ಮಾನವ ಸಂಬಂಧಗಳಲ್ಲಿ ಅಪರೂಪ. ಯಾಕೆಂದ್ರೆ ದೇಹದಿಂದ ಆವರಿಸಲ್ಪಟ್ಟ ಮನಸ್ಸು ದೇಹದ ಮೂಲಕವೇ ಇನ್ನೊಂದು ದೇಹದೊಂದಿಗೆ ವ್ಯವಹರಿಸುವ ಕಾರಣಕ್ಕಾಗಿ ಅತೀತವಾಗಿರ್ತಕ್ಕಂಥ ರಹಸ್ಯವನ್ನು ಅಷ್ಟು ಸುಲಭವಾಗಿ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ನಾನು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತೇನೆ ಅಂತ ಅಂದ್ರೆ, ಬಹುಶಃ ನೋಡಿದಾಗ ಯಾವುದೋ ಒಂದು ಆ ವ್ಯಕ್ತಿಯಿಂದ ನಮಗೆ ಸುಖದ ಪ್ರಾಪ್ತಿ ಉಂಟಾಗ್ತಿರುತ್ತೆ, ಅಥವಾ ಒಂದು ಭರವಸೆಯ ಪ್ರಾಪ್ತಿ ಉಂಟಾಗ್ತಿರುತ್ತೆ, ಅಥವಾ ಒಂದು ಕಷ್ಟ ಸನ್ನಿವೇಶದಲ್ಲಿ ಒಂದು ಒತ್ತಾಸೆ, ಒಂದು ಸಪೋರ್ಟ್ ಅಂತ ನಾವೇನು ಹೇಳ್ತೀವಿ, ಸಹಾಯ ಅಂತ ನಾವೇನು ಹೇಳ್ತೀವಿ, ಅದು ಸಿಕ್ಕತ್ತೆ ಅನ್ನೋ ಕಾರಣಕ್ಕಾಗಿ ಈ ದೇಹದಿಂದ ಆ ದೇಹಕ್ಕೆ ಒಂದು ಅವಲಂಬನೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥೂಲದ ಹಿಂದೆಗಡೆಗೆ ಮರೆಯಾಗಿರ್ತಕ್ಕಂಥ ಪರಮ ಸೂಕ್ಷ್ಮವಾಗಿರ್ತಕ್ಕಂಥ ರಹಸ್ಯವನ್ನು ಗ್ರಹಿಸುವಷ್ಟು ಸೂಕ್ಷ್ಮತೆ ಮಾನವ ಮನಸ್ಸಿಗೆ ಇನ್ನು ಪ್ರಾಪ್ತಿಯಾಗಿಲ್ಲದ ಸಂದರ್ಭದಲ್ಲಿ ಪ್ರೇಮ ಅನ್ನೋದಂತೂ ಕೆಲಸ ಮಾಡ್ತಾ ಇರುತ್ತೆ. ಅದು ಸ್ಥೂಲದ ಮಟ್ಟಕ್ಕೆ, ಸ್ಥೂಲದ ಲಾಭಕ್ಕೆ, ಸ್ಥೂಲದ ಆನಂದಕ್ಕೆ, ಸ್ಥೂಲದ ಒಂದು ನೆಮ್ಮದಿಗೆ ಅಂತ ಹೇಳಿ ನಾವು ಭಾವಿಸಬಹುದು. ಅದು ಅಗಾಧವೂ ದಿವ್ಯವಾಗಿರ್ತಕ್ಕಂಥ, ನಿರಂತರವೂ ಆಗಿರ್ತಕ್ಕಂಥ ಆನಂದವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇಹಗಳ ಸ್ಪರ್ಶದಲ್ಲಾಗ್ತಕ್ಕಂಥ ಆನಂದ ಕ್ಷಣಿಕ. ಹಾಗೆಯೇ ಪ್ರಾಣ ಮತ್ತು ಪ್ರಾಣಗಳ ನಡುವಿನ ಕೊಟ್ಟುಕೊಳ್ಳುವಿಕೆಯಲ್ಲಿ ಆಗ್ತಕ್ಕಂಥ ಆನಂದ ಕ್ಷಣಿಕ. ಎರಡು ದೇಹಗಳ ನಡುವೆ 4 ಥರದ ಸಂಬಂಧ ಇರಬಹುದು ಅಂತ ಹೇಳಿ ಮಹರ್ಷಿ ಅರವಿಂದ್ರ ಹೇಳ್ತಾರೆ. ಫಿಸಿಕಲ್ ರಿಲೇಶನ್ಶಿಪ್ಪು, ವೈಟಲ್ ರಿಲೇಶನ್ಶಿಪ್ಪು, ಮೆಂಟಲ್ ರಿಲೇಶನ್ಶಿಪ್ಪು ಮತ್ತೆ ಸ್ಪಿರಿಚುವಲ್ ರಿಲೇಶನ್ಶಿಪ್ ಅಂತ ಹೇಳಿ. ಸೊ ಮಾನವ ಸಂಬಂಧ ಈ 4 ಥರದಲ್ಲಿ ಇರಬಹುದು. ಅದರಲ್ಲಿ ಅತ್ಯಂತ ಕ್ಷಣಿಕವಾದದ್ದು ಯಾವುದು ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್, ದೇಹ ಮತ್ತು ದೇಹಗಳ ಸನ್ನಿಕರ್ಷದಲ್ಲಿ ಉಂಟಾಗ್ತಕ್ಕಂಥದ್ದು, ಪ್ರಾಣ ಮತ್ತು ಪ್ರಾಣದ ಸನ್ನಿಕರ್ಷದಲ್ಲಿ ಉಂಟಾಗ್ತಕ್ಕಂಥದ್ದು, ಮನಸ್ಸು ಮತ್ತು ಮನಸ್ಸುಗಳ ನಡುವಿನ ವ್ಯವಹಾರದಿಂದ ಉಂಟಾಗ್ತಕ್ಕಂಥ ಸಂಬಂಧ. ಹೀಗೆ ಯಾವುದೇ ಸಂಬಂಧದ ಹಿಂದೆಗಡೆಗೆ ಪ್ರೇಮ ಅಂತಿದ್ರೆ ಆಯಾಯ ಹಂತಕ್ಕೆ, ಅನ್ನಮಯವೋ ಪ್ರಾಣಮಯವೋ ಮನೋಮಯವೋ ಯಾವುದೋ ಒಂದು ಹಂತಕ್ಕೆ ಅದು ಮುಕ್ತಾಯವಾದರೆ ಅದು ಶಾಶ್ವತವಾದ ಆನಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿತ್ಯ ನಿರಂತರವಾಗಿ, ಕಂಟಿನ್ಯೂಸ್ ಆಗಿ, ಸೈಮಲ್ಟೇನಿಯಸ್ ಆಗಿ, ಅವಿಚ್ಛಿನ್ನವಾಗಿ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಏನಾದರೂ ಇದ್ರೆ, ಸರ್ವವೂ ಸುಂದರ ಅಂತಕ್ಕಂಥ ದೇವನ ರಹಸ್ಯದ ಬೋಧೆಯಾದಾಗ ಮಾತ್ರ ಈ ಶರೀರದ ಹಿಂದೆಗಡೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಾತ್ಪರ ಶಕ್ತಿ ಏನಿದೆ, ಪರಾಮಾತೆಯ ಶಕ್ತಿ ಏನಿದೆ, ಅದರ ದರ್ಶನವಾದಾಗ ಮಾತ್ರವೇ ಎಲ್ಲ ದೇಹಗಳ ಹಿಂದೆಗಡೆಗೆ, ಎಲ್ಲ ಚಲನೆಗಳ ಹಿಂದೆಗಡೆಗೆ ಆ ಪರಾತ್ಪರ ಶಕ್ತಿಯ ಒಂದು ಕೈವಾಡ ಇದೆ ಅನ್ನುವಂಥ ರಹಸ್ಯ ಅರಿವಾದಾಗ ಆಗ ಆನಂದ ಅನ್ನೋದು ಅವಿಚ್ಛಿನ್ನವಾಗುತ್ತೆ. ಅದು ಬಿಟ್ಟು ಆಗ್ತಕ್ಕಂಥ ಸುಖವಲ್ಲ, ಕಂಟಿನ್ಯೂಸ್ ಆಗಿ ಆನಂದದ ಅನುಭೂತಿ ನಮಗೆ ಆಗ್ತಾನೇ ಹೋಗುತ್ತೆ. ಏನನ್ನು ನೋಡಿದ್ರು ಆನಂದ ಆಗುತ್ತೆ, ಯಾರನ್ನು ನೋಡಿದ್ರು ಆನಂದ ಆಗುತ್ತೆ. ಎಲ್ಲ ಕಾಲಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಎದುರಾಗ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಮನುಷ್ಯರಲ್ಲಿ, ಎಲ್ಲ ವಸ್ತುಗಳಲ್ಲಿ ಒಂದು ದಿವ್ಯವಾಗಿರ್ತಕ್ಕಂಥ ಸತ್ಯ ಒಂದಿದೆ, ಸೌಂದರ್ಯ ಒಂದಿದೆ, ಅದರೊಳಗಡೆ ಒಂದು ಶಕ್ತಿ ನಿಹಿತವಾಗಿದೆ ಅನ್ನುವಂಥದ್ದು ಗ್ರಹಿಕೆಯಾಗುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಈ ಪ್ರಕಟಿತ ವಿಶ್ವದ ಹಿಂದೆಗಳಿರುವ ಮೂಲ ದ್ರವ್ಯ ಆನಂದವೇ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಹೊತ್ತಿಗೆ ಈ ಪೂರ್ಣಯೋಗದ ಹಾದಿ ಒಳಗಡೆಗೆ ತುಂಬ ದೂರ ನಾವು ನಡೆದಿರ್ತೀವಿ. ಅವಾಗ ಏನಾಗುತ್ತೆ, ಒಂದು ವಿಶ್ವದ ಪ್ರೇಮ, ವಿಶ್ವಮಾನವ ಪ್ರೇಮ, ವಿಶ್ವಮಾನವರು ಅಂತ ನಾವು ಕರಿತೀವಿ, ಬಸವಣ್ಣವ್ರನ್ನ ಕರಿತೀವಿ, ಕುವೆಂಪು ಅವರನ್ನ ಕರಿತೀವಿ, ಈ ಥರದಲ್ಲಿ ನಾವೇನು ವಿಶ್ವಮಾನವರು ಅಂತ ಕರಿತೀವಿ. ಅದು ಕಾರಣ ಅವರ ಮನಸ್ಸಿನಲ್ಲಿ ಉಂಟಾದಂಥ ವಿಶ್ವಪ್ರೇಮ, ಅಥವಾ ಸಕಲ ಭೂತ ಹಿತದಲ್ಲಿ ರತನಾಗಿರ್ತಕ್ಕಂಥ ಒಂದು ಮಾನಸಿಕ ಅವಸ್ಥೆ ಇರುವುದೆಲ್ಲದರಲ್ಲಿ ಅನುಭವಿಸ್ತಕ್ಕಂಥ ಆ ಒಂದು ಏನು ಅನುಭವ ಇದೆ, ಅದು ಆನಂದವೇ ಆಗಿದೆ ಅಂತಕ್ಕಂಥ, ಎಲ್ಲ ನಾಮರೂಪಗಳಲ್ಲಿ, ಎಲ್ಲ ಆವರಣಗಳ ಹಿಂದೆಗಡೆಗೆ ದೇವ ಸ್ಥಿತನಾಗಿದ್ದಾನೆ ಅಂತಕ್ಕಂಥ ಅರಿವಿನ ವಿಶೇಷವಾದ ತಿಳಿವಿದೆಯಲ್ಲ, ಅದು ವಿಶ್ವಪ್ರೇಮದ ಹಿಂದೆಗಡೆಗೆ ನಮಗೆ ಸದಾಕಾಲ ನಿಹಿತವಾಗಿ ನಮ್ಮನ್ನು ಆನಂದದಲ್ಲಿ ನಿರಂತರವಾಗಿ ಇಡುತ್ತೆ. ಈ ವಿಶ್ವಪ್ರೇಮ ಅನ್ನೋದು ಆ ಕಾರಣಕ್ಕಾಗಿ ವಿಮೋಚಕ ಅಂತ ಕರೀತಾರೆ. ಯಾವುದರಿಂದ ವಿಮೋಚನೆ ಆಗುತ್ತೆ? ಬಂಧನಗಳಿಂದ ವಿಮೋಚನೆ ಆಗುತ್ತೆ, ದುಃಖದಿಂದ ವಿಮೋಚನೆ ಆಗುತ್ತೆ.
ಎರಡನೇದು ಕ್ರಿಯಾಶೀಲವಾಗ್ತೀವಿ ನಾವು ವಿಶ್ವ ಪ್ರೇಮದಿಂದ. ಸ್ಥಗಿತತೆ ಹೋಗುತ್ತೆ. ಪರಿಪೂರ್ಣವೂ ಎಲ್ಲದರ ಹಿಂದಿನ ಪರಮಪ್ರಭುವಿನ ಸತ್ಯದ ಹೆದ್ದಾರಿಯೂ ಈ ವಿಶ್ವ ಪ್ರೇಮ. ಸೊ ಇದಾದಾಗ ರೀಜನಾಲಿಟಿ ಹೊರಟಾಗುತ್ತೆ. ನಾನು ಅಂದರೆ ಇಂಥವನು, ನನ್ನದು ಅಂದರೆ ಇಂತಿಷ್ಟೇ, ಈ ಭಾವಗಳೆಲ್ಲ ಹೊರಟಾಗ್ತವೆ. ಯಾರನ್ನು ನೋಡಿದ್ರು ನಮ್ಮವರೇ ಅಂತ ಅನ್ಸೋಕ್ ಶುರುವಾಗುತ್ತೆ. ಏನನ್ನು ನೋಡಿದ್ರು ಅದರೊಳಗಡೆ ಇರ್ತಕ್ಕಂಥದ್ದು ದೈವಿ ದಿವ್ಯವಾಗಿರ್ತಕ್ಕಂಥ ಶಕ್ತಿಯೇ, ಪರಾತ್ಪರ ಪುರುಷೋತ್ತಮನ ಒಂದು ಲೀಲೆಯೇ ಈ ಒಂದು ಶರೀರದಲ್ಲಿ ಅಥವಾ ಈ ಒಂದು ವಸ್ತುವಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಒಂದು ಕ್ರಿಯಾಶೀಲವಾಗಿಯೂ, ಒಂದು ವಿಮೋಚಕವಾಗಿಯೂ, ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರಿವಿನ ಅವಸ್ಥೆ ಪೂರ್ಣಯೋಗಿಯ ಒಳಗಡೆಗೆ ನಿರ್ಮಾಣವಾಗುತ್ತೆ. ಅದಕ್ಕಾಗಿ ಪರಮಪ್ರಭು ಸತ್ಯದ ಹೆದ್ದಾರಿ ಅಂಥೇಳಿ ನಮಗೋಸ್ಕರ ಕರೆದಿದ್ದಾನೆ ಅಂಥೇಳಿ ನಾವು ಭಾವಿಸ್ಬೇಕಾಗತ್ತೆ. ಮಹರ್ಷಿ ಅರವಿಂದರು ಸಿಂಥಸಿಸ್ ಆಫ್ ಯೋಗದಲ್ಲಿ ಅಂಥದ್ದೊಂದು ಬೃಹತ್ತರವಾದ ಹೆದ್ದಾರಿಯನ್ನು ಜಡದಿಂದ ಪ್ರಜ್ಞಾ ತುರೀಯದವರೆಗೆ, ಸಚ್ಚಿದಾನಂದದವರೆಗೆ ಕರೆದಿದ್ದಾರೆ ಅನ್ನೋದು ನಮಗೆ ನಿರಂತರವಾಗಿ ಹಂತ ಹಂತವಾಗಿ ಗೋಚರ ಆಗ್ತಾ ಹೋಗುತ್ತೆ. ಜ್ಞಾನಯೋಗಿ ಅಂತ ನಾವು ಅನೇಕರಿಗೆ ಹೇಳ್ತೀವಿ. ಅವನು ಜ್ಞಾನಿ ಪುರುಷ ಅಂತ. ಒಳಗಡೆಗೆ ಒಂದು ಸಮತೆ ಅಥವಾ ಸಮಭಾವ ಇದೆ ಅಂತ ಅಂದ್ರೆ ಅವನು ಜ್ಞಾನಿಯಾಗಿರ್ತಾನೆ, ಜ್ಞಾನಿ ಪುರುಷನಾಗಿರ್ತಾನೆ. ತಾರತಮ್ಯ ಅವನೊಳಗಡೆಗೆ ಬಹುತೇಕ ಇಲ್ಲವಾಗಿರ್ತದೆ ಅಂತ ನಾವು ಭಾವಿಸೋದಾದ್ರೆ, ಅವನಿಗೆ ಅದರ ಹಿಂದೆಗಡೆಗೆ ಸ್ಥಾಯಿ ಭಾವವಾಗಿ ದಿವ್ಯವಾದಂಥ ಒಂದು ಪ್ರೇಮದ, ಒಂದು ದಿವ್ಯ ಸ್ಪರ್ಶದ ಒಂದು ಜಾದು ಅವನೊಳಗಡೆಗೆ ನಿರಂತರವಾಗಿ ನಡೀತಾ ಇರುತ್ತೆ. ಸರ್ವವನ್ನು ಆಲಿಂಗಿಸ್ತಾನೆ. ಆ ಕಾರಣಕ್ಕಾಗಿ ಪರಮ ಸುಖವನ್ನು ಪಡೀತಾನೆ. ಹಾಗಾಗಿ ಯಾವುದನ್ನು ತಿರಸ್ಕರಿಸುವ, ಯಾವುದನ್ನು ದೂರ ಇಡ್ತಕ್ಕಂಥ ಅಥವಾ ಅದನ್ನು ವಿಶ್ಲೇಷಿಸ್ತಕ್ಕಂಥ ಪ್ರಮೇಯವೇ ಅವನಿಗೆ ಬರೋದಿಲ್ಲ ಜ್ಞಾನಯೋಗಿಗೆ, ಪೂರ್ಣಯೋಗಿಗೆ. ಯಾಕೆಂತಂದರೆ ದಿವ್ಯವಾದಂತಹ ಒಂದು ಪ್ರೇಯಸಿ, ಈ ಪರಾತ್ಪರ ಪುರುಷೋತ್ತಮನ ಪ್ರೇಯಸಿಯಾಗಿ ಈ ಪ್ರಕೃತಿ, ಪಾರ್ವತಿ ಅಂತ ನಾವೇನು ಕರಿತೀವಿ, ಪರಮೇಶ್ವರನ ಪತ್ನಿ ಉಮೆ ಅಂತ ನಾವೇನು ಕರಿತೀವಿ ನೋಡಿ, ಪ್ರಕೃತಿ ಒಳಗಡೆಗೆ ಏನನ್ನು ನೋಡಿದ್ರು, ಯಾವುದನ್ನು ನೋಡಿದ್ರು ಪ್ರೇಮದ ಒಂದು ವಿಶೇಷವಾದಂಥ ಅನುಭೂತಿಯನ್ನು ನಾವು ಅನುಭವಿಸ್ಬೋದು. ಪ್ರಕೃತಿಯಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕ್ರಿಯೆಗಳೇನಿದೆ, ಚಲನೆಗಳೇನಿದೆ, ಅವುಗಳ ಉತ್ಪನ್ನಗಳೇನಿದ್ದಾವೆ, ಅಲ್ಲೆಲ್ಲಿಯೂ ಸ್ವಾರ್ಥ ಇಲ್ಲ, ಎಲ್ಲಿಯೂ ಅಲ್ಲಿ ಮಾರಾಟವಿಲ್ಲ. ಎಲ್ಲವೂ ಉದಾತ್ತ. ಗಿಡ ಮರ, ಹೂಗಳು, ಹಣ್ಣುಗಳು, ಕಾಯಿಗಳು ಯಾವುವು ಗಿಡಗಳು ದುಡ್ಡು ತಗೊಂಡು ನಮಗೆ ಕೊಡ್ತಾ ಇಲ್ಲ. ಉದಾರವಾಗಿ ಅತ್ಯಂತ ಪ್ರೇಮದಿಂದ ಹಣ್ಣಾದ್ಮೇಲೆ ಗಿಡ ಹಣ್ಣುಗಳನ್ನು ಕೆಳಗೆ ಎಸೆಯುತ್ತೆ, ಉದುರಿಸ್ತದದು. ಚೆನ್ನಾಗಿ ಅರಳಿದ ಹೂ ಕೂಡ ಕೆಳಗೆ ಬಿದ್ದೋಗುತ್ತದೆ. ಅಷ್ಟು ನಿಸ್ವಾರ್ಥ ಪ್ರಕೃತಿ ಒಳಗಡೆ ಇದೆ ಅಂತಂದರೆ ಅದು ಏನಕ್ಕೆ ಅಂತಂದರೆ ಮಹಾಪ್ರೇಮ. ಅದು ಯಾವ ಕಾರಣಕ್ಕಾಗಿ ಈ ಜಗತ್ತಿಗೆ ಅವತರಿಸಿದೆಯೋ ಅದಕ್ಕಾಗಿ ಬಳಕೆಯಾಗಬೇಕು ಅನ್ನೋ ವಿವೇಕ ಪ್ರಕೃತಿಯಲ್ಲಿ, ಪ್ರಕೃತಿಯ ಹಿಂದೆಗಡೆಗೆ ಪರಮಪ್ರಭುವಿನ ಆದೇಶದಂತೆ ಇದೆ ಅಂತ ಜ್ಞಾನಿ ಆದವನು ಅರ್ಥ ಮಾಡ್ಕೊಳ್ತಾನೆ. ಪೂರ್ಣ ಯೋಗಿ ಆದವನು ಕೂಡ ಆ ಭಾವದಲ್ಲಿ ಈ ಜಗತ್ತಿನಲ್ಲಿ ಇರ್ತಾನೆ, ಪರಮ ಸುಖಿಯಾಗಿ. ಆ ದಿವ್ಯ ಪ್ರೇಯಸಿಯನ್ನು ತನ್ನ ಅಸೀಮ ಲೀಲಾ ಸೌಧದಲ್ಲಿ ಎಲ್ಲ ದೇಹಗಳಲ್ಲಿ ರಾಸಲೀಲೆಯಲ್ಲಿ ಇಟ್ಟಿದ್ದಾನೆ ಪರಮೇಶ್ವರ ಅನ್ನೋಂಥದ್ದು ಗೊತ್ತಾಗುತ್ತೆ. ಎಲ್ಲವೂ ಮೂರ್ತಿಮಂತ ಆನಂದವೇ ಅನ್ನೋದು ಗೊತ್ತಾಗುತ್ತೆ. ಇದು ಬಹಳ ವಿಶೇಷವಾದಂಥ ಶಬ್ದ, ಮೂರ್ತಿಮಂತ ಆನಂದ. ಒಂದು ಇರುವೆಯನ್ನು ನೋಡಿ, ಒಂದು ಗೆದ್ದಲು ಹುಳುವನ್ನು ನೋಡಿ, ಒಂದು ಚಿಟ್ಟೆಯನ್ನು ನೋಡಿ, ಒಂದು ಜೇನು ಹುಳುವನ್ನು ನೋಡಿ, ಒಂದು ಮಕರಂದ ಪಾನಾಸಕ್ತವಾಗಿರ್ತಕ್ಕ ಸಣ್ಣ ಹಕ್ಕಿಯನ್ನು ನೋಡಿ, ನೀವು ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ನೋಡಿ, ಏನು ಅದ್ಭುತವಾದ ತಲ್ಲೀನವಾದ ತಾದಾತ್ಮದ ಭಾವದೊಳಗಡೆಗೆ ಅತ್ಯಂತ ಶಾಂತವಾಗಿ ಅವು ತಮ್ಮ ಜೀವನ ಲೀಲೆಯನ್ನು ಬದುಕ್ತಾ ಇದ್ದಾವೆ ಅನ್ನುವಂಥದ್ದು ನೋಡ್ತಾ ಹೋದಾಗ ಅಲ್ಲಿ ಆನಂದವೇ ಮೂರ್ತಿಮಂತ ದೇಹವನ್ನು ತಡೆದು ಆ ಕಾರ್ಯದಲ್ಲಿ, ಆ ಚಲನೆಯಲ್ಲಿ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಸ್ತಿತ್ವ ಏನು ನಮ್ಮ ಎದುರುಗಡೆಗೆ, ನಮ್ಮ ಒಳಗಡೆಗೆ, ನಮ್ಮ ಸುತ್ತಮುತ್ತ ನಮ್ಮ ಪೂರ್ಣ ಅಸ್ತಿತ್ವದ ಅನುಭೂತಿ ನಮಗಾದಾಗ ಅದರ ಹಿಂದೆಗಡೆಗೆ ದಿವ್ಯವಾಗಿರ್ತಕ್ಕಂಥ ಪ್ರೇಮವಿದೆ. ಆನಂದದ ಉಜ್ವಲ ಕ್ಷೇತ್ರ, ಪ್ರತಿಯೊಂದು ಶರೀರ, ಪ್ರತಿಯೊಂದು ಇರವು, ಪ್ರತಿಯೊಂದು ಏನು ವಸ್ತು ಇದೆ ಎಲ್ಲವೂ ಕೂಡ ಆನಂದದ ಕ್ಷೇತ್ರ, ಒಂದು ಪ್ಲೇ ಫೀಲ್ಡ್ ಆಫ್ ದಿ ಸುಪ್ರೀಂ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಅಷ್ಟು ಸುಲಭವಾಗಿ ಎಲ್ಲರೂ ಆಗುತ್ತಾ ಅಂದರೆ ಮೊದಲು ಅವನು ರೂಪಾಂತರಿತ ಸತ್ವವನ್ನು, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಸತ್ವವನ್ನು ಹೊಂದಿದವನಾಗಿರ್ಬೇಕಾಗತ್ತೆ. ಪ್ರಜ್ಞೆಯ ಸಾರ ಸರ್ವವೇ ಅವನಾಗಿರ್ಬೇಕಾಗತ್ತೆ. ಅವನ ದೇಹ, ಅವನ ಪ್ರಾಣ, ಅವನ ಮನಸ್ಸು
ಅವನ ಎಲ್ಲ ಥರದ ಎಲ್ಲ ಸ್ತರಗಳಲ್ಲಿ ಪ್ರಜ್ಞೆ ಅನ್ನೋದು ನಿರಂತರವಾಗಿ ಜಾಗೃತವಾಗಿ ಕಾರ್ಯಾಚರಣೆ ಮಾಡುವ ಒಂದು ಸಾಧನೆಯಲ್ಲಿ ಪೂರ್ಣಯೋಗಿ ಇದ್ದಾಗ ಪ್ರಕೃತಿಯಲ್ಲಿಯೂ ಕೂಡ ಆ ಪ್ರಜ್ಞೆ ಕಾರ್ಯನಿರ್ವಹಿಸ್ತಾ ಇದೆ. ಆ ಕಾರಣಕ್ಕಾಗಿ ದೇಹಕ್ಕೂ ಪ್ರಕೃತಿಗೂ ಒಂದು ನಿರಂತರ ಅವಿನಾಭಾವ ಸಂಬಂಧ ಇದೆ. ನಾವು ಸುಮ್ಮನೆ ನೋಡ್ಕೊಂಡಾಗ ಗೊತ್ತಾಗುತ್ತೆ, ನಮ್ಗೆ ಅರ್ಥವಾಗುತ್ತೆ. ನಾವು ಈಗ ಶರೀರದೊಳಗಡೆಗೆ ಉಸಿರಾಟ ಮಾಡಿ ಈಚೆ ಕಡೆಗೆ ಬಿಟ್ಟಂಥ ವಾಯು, ಆಚೆ ಕಡೆಯಿಂದ ಒಳಗೆ ಬರ್ತಕ್ಕಂಥ ವಾಯು ಎಷ್ಟು ಸಮರಸದಿಂದ ಈ ಶರೀರಕ್ಕೆ ಬೇಕಾದ್ದನ್ನು ಕೊಟ್ಟು ಈ ಶರೀರದಿಂದ ಬೇಡವಾದ್ದನ್ನು ಆಚೆ ಕಡೆಗೆ ತಗೊಳುತ್ತೆ ನೋಡಿ. ಈ ಶರೀರದ ಸುತ್ತ ಇರ್ತಕ್ಕಂಥ ವಾಯು ಶರೀರದ ಒಳಗಡೆ ಇರ್ತಕ್ಕಂಥ ವಾಯುವಿನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇಲ್ಲದೆ ಹೋದರೆ ದೇಹದ ಬಹುತೇಕ ಕಾರ್ಯಗಳು ನಿಂತು ಹೋಗ್ತವೆ. ಹಾಗೇನೆ ಪ್ರಕೃತಿಯಿಂದ ನಮಗೆ ಬರ್ತಕ್ಕಂಥ ಆಹಾರ, ನೀರು, ಗಾಳಿ, ಇನ್ನೊಂದು ಮತ್ತೊಂದೆಲ್ಲ ಏನೆಲ್ಲ ಈ ಶರೀರದೊಳಗಡೆ ಓಡಾಡ್ತಾ ಇದೆ ಪ್ರಕೃತಿ, ಎಷ್ಟು ಅವಿನಾಭಾವ ಸಂಬಂಧ ಇದೆ. ಸ್ವಲ್ಪವೂ ಈ ಶರೀರಕ್ಕೆ ಧಕ್ಕೆ ಆಗದಂತೆ ಪ್ರಕೃತಿ ಪ್ರವೇಶಿಸ್ತಾ ಇದೆಯಲ್ಲ ಈ ಶರೀರದ ಒಳಗಡೆಗೆ ಮತ್ತು ಹೊರಗಡೆಗೆ ಅಂತ ನೋಡಿದಾಗ ಅದು ಪೂರ್ಣ ದೃಷ್ಟಿಗೆ ಮಾತ್ರ ಗೋಚರವಾಗ್ತಕ್ಕಂಥ ಒಂದು ಅರಿವು, ಪೂರ್ಣ ಯೋಗ, ಅದೊಂದು ಪ್ರಜ್ಞೆ. ಆ ಹಂತಕ್ಕೆ ಬಂದಾಗ ಅಸ್ತಿತ್ವವೆಲ್ಲವೂ ದಿವ್ಯವಾದ ಒಂದು ಮಹಾಪ್ರೇಮದ ಒಂದು ಪರಿಯೊಳಗಡೆಗೆ ಆನಂದದ ಉಜ್ವಲ ಕ್ಷೇತ್ರವಾಗಿವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಪುಟ್ಟದಿರಲಿ ದೊಡ್ಡದಿರಲಿ ತಾರೆ ನಿಹಾರಿಕೆಗಳವರೆಗೆ ವಿಶ್ವಾಂತರಿಕ್ಷದೊಳಗಡೆ ಇರತಕ್ಕಂಥ ಎಲ್ಲ ವಸ್ತು ವಿಶೇಷಗಳಲ್ಲಿ ಈ ಕೊಡುಗೆ ನಿರಂತರವಾಗಿ ಇದೆ, ಬೇರೆ ಬೇರೆ ಸ್ತರದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಇದು ಪೂರ್ಣ ಯೋಗ ದೃಷ್ಟಿಗೆ ಗೋಚರವಾಗುತ್ತೆ. ಸಾಮಾನ್ಯತೆಯ ಸ್ತರ ದಾಟಿದವನಿಗೆ ಅಸಾಮಾನ್ಯತೆಯ ಆಧ್ಯಾತ್ಮದ ಸ್ತರ ತಲುಪಿ ಅಲ್ಲಿನ ದಿವ್ಯವಾಗಿರ್ತಕ್ಕಂಥ ದೀಪ್ತವಾಗಿರ್ತಕ್ಕಂಥ ಒಂದು ದರ್ಶನವನ್ನು ಹೊಂದಿ ಆ ಒಂದು ಸಾಧಕ ಪ್ರಜ್ಞಾಪೂರ್ವಕವಾಗಿ ಅಸಾಮಾನ್ಯವಾದದ್ದು ಹಾಗೂ ಆಶ್ಚರ್ಯಕರವಾದದ್ದು ಏನು ಅವನಿಗೆ ಕಾಣ್ತದೆ, ಏನು ನೋಡ್ತಾನೆ, ಅದರಲ್ಲಿ ಯಾವುದು ಸಾಮಾನ್ಯ ಆಶ್ಚರ್ಯ ಪಡ್ತಾನೋ, ಸಾಮಾನ್ಯ ಅದ್ಭುತ ಅನ್ಕೊಳ್ತಾನೋ, ಅದು ಪೂರ್ಣ ಯೋಗಿಗೆ ಅತ್ಯಂತ ಸಹಜ ಅಂತ ಅನ್ಸೋಕೆ ಶುರುವಾಗುತ್ತೆ, ಅವಸ್ಥೆಯಾಗುತ್ತೆ. ಅದು ದಿವ್ಯ ಪ್ರೇಮದ ಕರ್ಮದ ಮೂಲಕ ಸಾಧಕ ಈ ಜಗತ್ತಿನ ಸಮಸ್ಯೆಯ ಗಂಟನ್ನು ಕತ್ತರಿಸಿಕೊಳ್ಳುವ ಒಂದು ವಿಶೇಷ ವಿದ್ಯಮಾನ. ಅದು ಜಗತ್ತಿನ ಗಂಟನ್ನು ಕತ್ತರಿಸಿಬಿಡ್ತಾನೆ. ಮೋಹವನ್ನ ಅಂತ ನಾಟ್ ಆಫ್ ಮ್ಯಾಟರ್ ಅಂತ ಕರೀತಾರೆ, ಜಡದ ಗ್ರಂಥಿ ಅಂತ. ಎಷ್ಟು ಮೋಹ ಇದೆ ನಮಗೆ ಶರೀರ ಮತ್ತು ಈ ಒಳಗಿರ್ತಕ್ಕಂಥ ಮಾನವ ಮೂರ್ತಿಗೆ ಅಂತಂದ್ರೆ ಗೊತ್ತಾಗುತ್ತೆ ನಮಗೆ. ನಾವು ಶರೀರನ ಉಳಿಸ್ಕೊಳ್ಳೋಕೆ ಏನೇನು ಬೇಕಾದರೂ ಕೊಟ್ಕೊಳ್ತೀವಿ ನಾವು. ಆ ಮಟ್ಟಕ್ಕೆ ಒಂದು ಗಂಟಿದೆ ಶರೀರದ ಮೇಲಿನ ಮೋಹದ ಗಂಟು. ಅದು ಆ ಗಂಟನ್ನು ಕತ್ತರಿಸ್ತದೆ. ದಿವ್ಯವಾಗಿರ್ತಕ್ಕಂಥ ಭಗವತ್ ಸ್ಪರ್ಶ ಒಳಗಡೆಗೆ ಇದ್ದು ಒಳಗಡೆಗೆ ಮುಳುಗಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇರ್ತಕ್ಕಂಥ ಪೂರ್ಣಯೋಗಿಗೆ ದೇಹಕ್ಕಿಂತಲೂ ಪ್ರಧಾನವಾಗಿ, ಮುಖ್ಯವಾಗಿ, ಮಹತ್ತರವಾಗಿ ಒಳಗಡೆ ಇರ್ತಕ್ಕಂಥ ಪರಾತ್ಪರ ಶಕ್ತಿ ಏನಿದೆ ಅದು ಅವನು ಹೆಚ್ಚು ಗಮನಿಸ್ತಕ್ಕಂಥ ವಸ್ತುವಾಗುತ್ತೆ. ಅದನ್ನು ಆಶ್ರಯಿಸ್ತಕ್ಕಂಥ ವಸ್ತು ಅಂತ ಹೇಳಿ ಅವನೇ ಭಾವಿಸ್ತಾನೆ. ದೇಹ ಇರುತ್ತೆ, ದೇಹ ಏನೂ ಹೋಗಲ್ಲ, ಪಂಚಭೂತಗಳೊಂದಿಗೆ ಸಮೂಹದಲ್ಲಿ ಇರುತ್ತೆ, ಪ್ರಕೃತಿ ಜೊತೆಗೆ ಸಮೂಹದಲ್ಲಿ ಇರುತ್ತೆ. ಆದರೆ ಅವನ ವ್ಯವಹಾರವೆಲ್ಲವೂ ಅದರ ಆಚೆಗೆ ನಡೀತಾ ಇರುತ್ತೆ. ಅದನ್ನೇ ಮಹರ್ಷಿ ಅರವಿಂದರು ತಮ್ಮ ಜೀವನದಲ್ಲಿ ಸಾಧಿಸಿದ್ದು ಅಂತೇಳಿ ಹೇಳ್ತಾರೆ. ಸ್ಥಾಣುವೃತ್ತಿಗಳಾಗಿ 40 ವರ್ಷ ಯಾರ ಕಣ್ಣಿಗೂ ಬೀಳದಂತೆ ಒಂದು ಕೊಠಡಿಯಲ್ಲಿ ಅವರು ಸಾಧನಾ ನಿರತರಾಗಿದ್ರು ಅಂತಂದ್ರೆ ವಿಶ್ವದ ಸೃಜನತೆಯನ್ನು, ಆ ದಿವ್ಯವಾದ ಆನಂದವನ್ನ, ಭವ್ಯವಾದಂತಹ ಒಂದು ಅನುಭೂತಿಯನ್ನ ಜಗತ್ತಿಗೆ ಇಳಿಸ್ತಕ್ಕಂಥ, ಜಗತ್ತಿಗೆ ಹಂಚತಕ್ಕಂಥ ಕಾರ್ಯದಲ್ಲಿ ಅವನ ಇಡೀ ಅಸ್ತಿತ್ವವನ್ನು ತೊಡಗಿಸ್ತಾನೆ. ಅದು ಈ ಆರೋಹಣಕ್ಕೆ ಕಾರಣವಾಗಿದೆ. ಪ್ರೇಮದ ಭಾವ ಎಲ್ಲ ಕರ್ಮಗಳ ಹಿಂದೆಗಡೆಗೆ ನಮ್ಮ ಆಂತರಿಕ ಭಾವನೆಗಳನ್ನ, ಸಂವೇದನೆಗಳನ್ನ, ಫಲಪುಷ್ಪಗಳನ್ನ ನಾವು ದೇವರಿಗೆ ಅರ್ಪಿಸ್ತೀವಿ, ಹೂನಾರಗಳು ಹಾಕ್ತೀವಿ, ಊದುಗಿಡ್ಡೆ ಬೆಳಗ್ತೀವಿ, ತೆಂಗಿನಕಾಯಿ ಹೊಡಿತೀವಿ, ಬಾಳೆಹಣ್ಣು ಮುರಿತೀವಿ, ಹೀಗೆ ಏನೇನೋ ಅರ್ಪಿಸ್ತೀವಿ ನಾವು. ಅದೇ ರೀತಿಯಲ್ಲಿ ಪೂರ್ಣಯೋಗಿಯಾದವನು ಅವನ ಅಂತರಂಗದಲ್ಲಿ ಬರ್ತಕ್ಕಂಥ ಎಲ್ಲ ತರದ ಭಾವನೆಗಳನ್ನು ನಿವೇದಿಸ್ತಾನೆ, ಎಲ್ಲ ಸಂವೇದನೆಗಳನ್ನು ನಿವೇದಿಸ್ತಾನೆ. ಈ ನಿವೇದನೆ ನಾವೇನು ಭಗವಂತನಿಗೆ ದೇವರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅರ್ಪಿಸ್ತೀವಿ, ಕಾಯಿ, ಹೂವು, ಹಣ್ಣು, ಪತ್ರೆ ಇತ್ಯಾದಿ ಇತ್ಯಾದಿ. ಆ ಥರದಲ್ಲಿ ಸಾಂಕೇತಿಕವಾಗಿ ನಾವು ಕೊಡುವಂಥದ್ದು, ದೇವಸ್ಥಾನಗಳಲ್ಲಿ ಕೊಡೋ ಹೂವು ನಮ್ಮ ಎದೆಯ ಭಾವ ಆಗಬೇಕು, ಅಲ್ಲಿರ್ತಕ್ಕಂಥ ಫಲ ನಮ್ಮ ಕರ್ಮದ ಫಲ ಆಗಬೇಕು. ಹೀಗೆ ಇಡೀ ಜೀವನವೇ ಸನಾತನನಿಗೆ ಸಮರ್ಪಿತವಾಗಿದೆ ಅಂಥೇಳಿ ಒಂದು ಭಾವನೆ ನಮ್ಮಲ್ಲಿ ನೆಲೆಯಾದಾಗ ಪ್ರತಿಯೊಂದು ಕಾರ್ಯ ಜೀವನದ ಸತ್ಯವನ್ನು ಪ್ರಕಟಿಸ್ತಕ್ಕಂಥ ಸಾಧನ ಆಗಿ ರೂಪಾಂತರವಾಗುತ್ತೆ. ಸೃಜನಶೀಲತೆ ಪ್ರಜ್ಞೆಯ ಸ್ವಭಾವವೇ ಆಗಿ ಹೋಗುತ್ತೆ.
ನಿರಂತರವಾಗಿ ಸೃಜನಶೀಲನಾಗಿರ್ತಾನೆ. ಅದು ಪ್ರಜ್ಞೆಯ ವಿಶೇಷವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಅದು ಯಾರು ಪ್ರಜ್ಞಾಪೂರ್ವಕವಾಗಿರ್ತಾನೆ ಅವನು ಸೃಜನಶೀಲನಾಗಿರ್ತಾನೆ. ಸ್ಥಗಿತತೆ ಹೋಗಿರ್ತದೆ. ಬಹುತೇಕ ಮಾನವರು ನೋಡಿ, ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ನಾವು ನೋಡ್ತೀವಿ, ಅವರು 24 ಗಂಟೆ, ನಮಗೂ 24 ಗಂಟೆ, ಅವ್ರಿಗೂ 24 ಗಂಟೆ ಇದ್ರೂ ಕೂಡ ಅವ್ರು ಹೇಗಿರ್ತಾರೋ ಹಾಗೆ ಇರ್ತಾರೆ. ಜಡಗೊಂಡ ಸ್ಥಗಿತಗೊಂಡ ಬದುಕನ್ನು ಬದುಕ್ತಾ ಇರ್ತಾರೆ. ಅವರು ಏನನ್ನೂ ಹೊಸದಾಗಿ ಅವರೊಳಗಡೆಗೆ ಅವರು ಆವಾಹಿಸ್ಕೊಳ್ಳೋದಿಲ್ಲ, ಹೊಸದಾಗಿ ಯಾವುದನ್ನು ಸ್ವೀಕರಿಸೋದಿಲ್ಲ. ಒಂದು ಲವಲವಿಕೆಯೂ ಇಲ್ಲದ ಒಂದು ನಿರಾಸೆಯ ಅತ್ಯಂತ ಜಡದ ಬದುಕಿನೊಳಗಡೆಗೆ ಯಾಂತ್ರಿಕವಾಗಿ ಪ್ರಕೃತಿ ವ್ಯಾಪಾರದಲ್ಲಿ ಅವರ ದೇಹ ಮುಳುಗಿ ಹೋಗಿರ್ತದೆ. ಹಾಗಾಗಿ ಅವನ ಪ್ರಜ್ಞೆಯೂ ಕೂಡ ವಿಕಸನದ ಒಂದು ಸಾಧ್ಯತೆಯನ್ನು ಕೂಡ ಅನುಭವಿಸೋದಕ್ಕೆ ಅಥವಾ ಅಂಥದ್ದೊಂದು ಅವಕಾಶ ಮಾಡ್ಕೊಳ್ಳೋದಕ್ಕೆ ಅದು ಒಪ್ಪೋದೇ ಇಲ್ಲ. ಅದು ರಿಜೆಕ್ಷನ್ ಅಂತ ಹೇಳಿ ಕರೀತಾರೆ. ಯಾವತ್ತೂ ಅಷ್ಟೇನೆ ಕ್ರಿಯಾಶೀಲವಾಗಬೇಕು, ಕೆಲಸ ಮಾಡಬೇಕು, 4 ಜನಕ್ಕೆ ಉಪಯೋಗವಾಗುವಂತೆ ಬದುಕಬೇಕು ಅನ್ನೋವಂಥದ್ದು ಇದೆಯಲ್ಲ, ಅದು ಎಲ್ಲರಿಂದ ಸಾಧ್ಯ ಆಗದೇ ಇಲ್ಲ. ಯಾಕೆ ಅಂತ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ. ಕಾರಣ ಏನದಕ್ಕೆ ಅಂಥೇಳಿ. ಪ್ರೇಮ ಇರೋದಿಲ್ಲ, ತ್ಯಾಗ ಇರೋದಿಲ್ಲ, ಉದಾತ್ತವಾದ ಯಾವ ಭಾವವೂ ಒಳಗಡೆ ಬರೋದಿಲ್ಲ. ಅಂದರೆ ಕಾರಣ ಏನಂತಂದರೆ ಅಲ್ಲಿ ಇನ್ನೂ ಅಹಂಕಾರವೇ ಆ ಇಡೀ ಮಾನವನ ಅಸ್ತಿತ್ವದ ಒಡೆಯನಾಗಿದೆ ಅಂತ ಅರ್ಥ. ಅವನೇನೇ ಮಾಡಿದ್ರು ಸ್ವಾರ್ಥದಿಂದ, ಸ್ವಹಿತದಿಂದ ಮಾಡ್ತಾನೆ, ಅಹಂಕಾರಕ್ಕಾಗಿ ಮಾಡ್ತಾನೆ, ಕೀರ್ತಿ ವಾರ್ತೆ ಇತ್ಯಾದಿಗಳಿಗಾಗಿ ಮಾಡ್ತಾನೆ ಅಂತ ಅರ್ಥ. ಆ ಕಾರಣಕ್ಕಾಗಿ ದೈವಿ ದಿವ್ಯವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನು ಅವನಿಗೆ ಇನ್ನು ಅನುಭವಿಸೋದಕ್ಕೆ ಅವಕಾಶವೇ ಆಗಿಲ್ಲ ಅಂತ ಅರ್ಥ. ಅವನ ಎಲ್ಲ ಕಾರ್ಯಗಳು ಯಜ್ಞಗಳಾಗೋದಕ್ಕೆ ಸಾಧ್ಯವಿಲ್ಲ, ಅದು ಕರ್ಮಗಳಾಗ್ತದೆ. ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕರ್ಮ ಬಂಧನಕ್ಕೂ ಕಾರಣವಾಗುತ್ತೆ, ಕರ್ಮ ಬಿಡುಗಡೆಗೂ ಕಾರಣ ಆಗುತ್ತೆ. ಅದೇ ಮಹರ್ಷಿ ಅರವಿಂದರ ಯೋಗದಲ್ಲಿ ಈ ಕರ್ಮವು ಆರೋಹಣಕ್ಕೂ ಒಂದು ವಿಶೇಷವಾದ ಒಂದು ಪ್ರಣಾಳಿಕೆಯಾಗುತ್ತೆ, ಪ್ರಿನ್ಸಿಪಲ್ ಆಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇದು ಡಿಫರೆನ್ಸ್, ಇದು ಮಹರ್ಷಿ ಅರವಿಂದರ ಬೋಧನೆಗೂ ಕೃಷ್ಣನ ಬೋಧನೆಗೂ ಇರುವಂಥದ್ದು. ಕರ್ಮವನ್ನ ಮಾಡ್ತಾ ಮಾಡ್ತಾನೆ ಆರೋಹಣವನ್ನು ನಾವು ಸಾಧಿಸಬಹುದು, ಪೂರ್ಣ ಯೋಗಿಗಳಾಗಿ ರೂಪಾಂತರ ಹೊಂದಬಹುದು ಅನ್ನುವಂಥದ್ದು ಇಲ್ಲಿ ನಮಗೆ ಮಹರ್ಷಿ ಅರವಿಂದರು ಹೇಳ್ತಾ ಇದ್ದಾರೆ. ಇದು ದಿವ್ಯ ಪ್ರಜ್ಞೆಯ ಪ್ರಜ್ಞಾಪೂರ್ವಕವಾದ ಯೋಗವಾಗಿದೆ. ನಮ್ಮ ಭಾವನೆಗಳು ದೇವನತ್ತ ಪೂರ್ಣವಾಗಿ ಒಲಿದಾಗ ಮಾತ್ರ ಹೃದಯದ ಪರಿಶುದ್ಧಿಯಾಗಿ ಅಂತರಂಗದಲ್ಲಿ ಚೈತ್ಯದ ಅಗ್ನಿ ಒಂದು ಜ್ವಲಿಸಿ, ಆ ದಿವ್ಯವಾಗಿರ್ತಕ್ಕಂಥ ಅಗ್ನಿಯಲ್ಲಿ ವಿಕೃತಿಗಳು ಭಸ್ಮವಾಗಿ, ಅಂತರಂಗದ ಪ್ರಕಾಶ ಹೆಚ್ಚಾಗಿ, ಆ ನೀರವ ಮೌನದಲ್ಲಿ ದೇವನ ಸ್ಪರ್ಶವಾಗಿ ಒಂದು ಸಮತೆ, ಒಂದು ಪ್ರಶಾಂತತೆ ನಮ್ಮೊಳಗಡೆ ನೆಲೆಯಾಗುತ್ತೆ. ಇದು ಕರ್ಮಗಳಲ್ಲಿ ಪ್ರೇಮ ಭಾವದ ಒಂದು ಹರಿವಿಗೆ ಕಾರಣವಾಗುತ್ತೆ. ಸದಾಕಾಲ ಶಾಂತವಾಗಿಯೂ ಪ್ರಶಾಂತವಾಗಿಯೂ ಆನಂದವಾಗಿಯೂ ಒಂದು ಲವಲವಿಕೆಯಿಂದ ಹಗೂರವಾದಂತಹ ಒಂದು ಅವಸ್ಥೆ ಒಳಗಡೆಗೆ ಪೂರ್ಣವಾಗಿ ಇರ್ತಾನೆ. ಅಂದರೆ ಕಾರಣ ಏನು ಅಂತಂದರೆ ಇದೆ, ಅವನೊಳಗಡೆಗೆ ಒಂದು ಚೈತ್ಯದ ಅಗ್ನಿ ಜ್ವಲಿಸ್ತಾ ಇದೆ. ಪೂರ್ಣತೆಗೆ ದೇವನತ್ತ ಅದು ಸಾಗಬೇಕು ಅಂತ ಹೇಳಿ ಸಂಕಲ್ಪಿಸಿದೆ. ವಿಕೃತಿಗಳು ಭಸ್ಮವಾಗಿದ್ದಾವೆ, ಅಂತರಂಗದ ಪ್ರಕಾಶದಲ್ಲಿ ಅವನ ಒಳಗಿನ ಉಪಕರಣಗಳು ಕೆಲಸ ಮಾಡ್ತಾ ಇದ್ದಾವೆ. ಒಂದು ನೀರವವಾದ ಮೌನ ಸದಾಕಾಲ ನೆಲೆಯಾಗಿರ್ತದೆ. ಆ ಕಾರಣಕ್ಕಾಗಿ ಅಲ್ಲಿಂದ ಮುಂದಕ್ಕೊಂದು ವಿಶೇಷವಾದ ರೂಪಾಂತರಣ ಆಗುತ್ತದೆ. ಏನಪ್ಪ ಅಂದರೆ ಅಹಂಕಾರದ ಜಾಗದಲ್ಲಿ ಚೈತ್ಯ ಪುರುಷ ಬರ್ತಾನೆ, ಯಜ್ಞದ ಮುಖಂಡನಾಗ್ತಾನೆ. ಅವನ ಮುಂದಾಳತ್ವದೊಳಗಡೆಗೆ ಇಡೀ ಜೀವನ ವ್ಯವಹಾರಗಳು ನಡೀತಾ ಹೋಗುತ್ತೆ. ಸತ್ವ ಅಲ್ಲಿ ಆತ್ಮದ ಆಳದ್ದಾಗಿರ್ತದೆ. ಬಹಿರಂಗದ ಸತ್ವ ಅಲ್ಲ ಅದು, ಅಂತರಂಗದ ಆಳಾತಿ ಆಳದ ಆತ್ಮದ ಸತ್ವ. ಅದು ಕರ್ಮದ ಮೂಲಕ ಹೊರಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಅದು ಆತ್ಮ ಪ್ರಕಾಶವೇ, ಆತ್ಮಶಕ್ತಿಯೇ, ಆತ್ಮದ ಜ್ಞಾನವೇ ಹೊರಗಡೆಗೆ ದ್ರವ್ಯವಾಗಿ ಅವನ ಶರೀರದಿಂದ ಬೆಳಗಿ ತೊಡಗೋದಕ್ಕೆ ಶುರುವಾಗುತ್ತೆ. ಮನಸ್ಸು, ಪ್ರಾಣಶಕ್ತಿ, ಭೌತ ಜಗತ್ತು ಅಥವಾ ಭೌತ ಶರೀರ ಏನಿದೆ ಅದು ಅಜ್ಞಾನದ ಆಡಳಿತದಿಂದ ಬಿಡುಗಡೆ ಹೊಂದುತ್ತೆ, ಇಂಡಿಪೆಂಡೆಂಟ್ ಆಗುತ್ತೆ, ಲಿಬರ್ಟಿ ಸಿಕ್ಕುತ್ತೆ. ಉಚ್ಚವಾದಂಥ ಶಕ್ತಿ, ಜ್ಯೋತಿ, ಆನಂದಗಳು ಅಂತರಂಗದಲ್ಲಿ ಇಳಿದು ಒಳಗಡೆಗೆ ತುಂಬಿ ಈಚೆ ಕಡೆಗೆ ಹರಿಯೋದಕ್ಕೆ ಶುರುವಾಗುತ್ತೆ. ಏನಾಗುತ್ತೆ ಅದರಿಂದ ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಪ್ರಜ್ಞೆ ಒಂದು ವಿಶ್ವಲೀಲೆಯ ಜೀವನವನ್ನು ಪ್ರಕಟಿಸ್ತದೆ. ಅಲ್ಲಿವರೆಗೂ ಕೇವಲ ಸ್ವಾರ್ಥದ ಒಂದು ಚಿಕ್ಕ ಬದುಕು, ಸಂಸಾರದ ಬದುಕಾಗಿದ್ದಂಥ ಮಾನವ ಏನಾಗ್ತಾನೆ, ವಿಶ್ವಾತ್ಮಕವಾದ ಸೌಂದರ್ಯವನ್ನು ತನ್ನೊಳಗಡೆ ಆವಾಹಿಸಿಕೊಂಡು, ವಿಶ್ವ ಪ್ರೇಮವನ್ನು ತನ್ನೊಳಗಡೆ ನೆಲೆಯಾಗಿಸಿಕೊಂಡು, ದೈವಿ ದಿವ್ಯವಾಗಿರ್ತಕ್ಕಂಥ ಪ್ರಕಟೀಕರಣಕ್ಕೆ ಮಾಧ್ಯಮವಾಗಿ ಬದಲಾಗ್ತಾ ಹೋಗ್ತಾನೆ. ಅವನೊಳಗಡೆಗೆ ಒಂದು ವಿಶಾಲವಾದ ವಿಜ್ಞಾನದ ಸಾರ್ಥಕತೆ, ಸಾಧ್ಯತೆ, ಅತಿಮಾನಸಿಕ ಪ್ರಕಟಣೆಗೆ ಒಂದು ವೇದಿಕೆ ನಿರ್ಮಾಣವಾಗುತ್ತೆ.
ಒಂದು ವಿಶಾಲವಾದ ಸ್ತರವನ್ನು ಅವನು ಬಂದು ತಲುಪ್ತಾನೆ. ಅದು ಅತ್ಯಂತ ನಿಶ್ಚಿತವಾಗಿ ಪೂರ್ಣಯೋಗ ಪಥದಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಆಗ್ತಕ್ಕಂಥ ಒಂದು ಟ್ರಾನ್ಸಿಷನ್ ಮತ್ತು ಟ್ರಾನ್ಸ್ಫಾರ್ಮೇಷನ್. ಸಕ್ರಿಯ ಆತ್ಮಾನಂದ, ಅತಿಮಾನಸಿಕ ಪ್ರೇಮ ತರ್ತಕ್ಕಂಥ ಒಂದು ಪರಾಕಾಷ್ಠೆಯ ಅನುಭವ, ಆ ಎಲ್ಲದರೊಂದಿಗೆ ಐಕ್ಯ ಭಾವ, ಅದು ಬಹಳ ವಿಶೇಷವಾಗಿ ಎಲ್ಲರೊಂದಿಗೆ ಐಕ್ಯವಾಗೋದಕ್ಕೆ ಅವನಿಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಜಾತಿ ಮತ ಪಂಥಗಳು, ಕಾಲದೇಶಗಳು, ವಯಸ್ಸು ಯಾವುದೂ ಅವನಿಗೆ ಅಡ್ಡಿ ಆಗೋದಿಲ್ಲ. ಎಲ್ಲದರ ಸಾಮೀಪ್ಯ ಅವನಿಗೆ ಹಿತ ಕೊಡುತ್ತೆ, ಆನಂದ ಕೊಡುತ್ತೆ. ಅವನ ಸಾಮೀಪ್ಯ ಇತರರಿಗೆ ಆನಂದ ಕೊಡುತ್ತೆ. ಆ ಮೂಲಕ ಇನ್ನೊಂದು ದೇಹ ಮತ್ತು ಇನ್ನೊಂದು ವಸ್ತು, ಈ ಥರದಲ್ಲಿ ಭೇದ ಬುದ್ಧಿ ಹೊರಟಾಗುತ್ತೆ, ತರತಮ ಜ್ಞಾನ ಹೊರಟಾಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಜಡದಿಂದ ಸಚ್ಚಿದ ಆನಂದದವರೆಗೆ ಬೇರೆ ಬೇರೆ ಅನ್ನೋ ಭಾವ ಹೊರಟೋಗುತ್ತೆ. ಅನ್ನೋವಂಥದ್ದು ಏಕವೇ ಅನೇಕವಾಗಿ ತೋರ್ತಾ ಇದೆ ಅನ್ನೋಂಥ ಪೂರ್ಣ ಜ್ಞಾನ ಆಗುತ್ತೆ. ಆ ಕಾರಣಕ್ಕಾಗಿ ಸಂಕೋಚನ ಅನ್ನೋದು ಅವನಲ್ಲಿ ಉಳಿಯೋದಿಲ್ಲ. ಒಂದು ಗಾಬರಿಯ ಏನೋ ಕಳ್ಕಂಡೆ ಅನ್ನೋ ಆತಂಕದ ಭಾವ ಅವನೊಳಗಡೆಗೆ ಬರೋದೇ ಇಲ್ಲ. ಅದಕ್ಕೆ ಬದಲಿಗೆ ಸುದಲಿತವಾಗಿ ಎಲ್ಲ ಕರ್ಮಗಳನ್ನು, ಎಲ್ಲ ಕಾರ್ಯಗಳನ್ನು ಅವನು ಅತ್ಯಂತ ಲೀಲಾಜಾಲವಾಗಿ ನಡೆಸಬಲ್ಲವನಾಗ್ತಾನೆ. ಅಲ್ಲಿಂದ ಮುಂದಕ್ಕೆ ಅವನ ಮತ್ತು ಇತರರ ಸಂಬಂಧಗಳು ಬದಲಾಗ್ತವೆ. ವಸ್ತು ಮತ್ತು ಅವನ ನಡುವಿನ ಸಂಬಂಧ ಬದಲಾಗುತ್ತೆ. ಭೌತ ಅಸ್ತಿತ್ವದ ಪರಮ ಉಪಯುಕ್ತತೆಗಾಗಿ ಈ ಎಲ್ಲ ವಸ್ತು, ವಿಶೇಷವಾಗಿರ್ತಕ್ಕಂಥ ಪ್ರಕೃತಿ, ಏನೆಲ್ಲ ಬ್ರಹ್ಮಾಂಡ ನಿರ್ಮಾಣವಾಗಿದೆ, ಅದು ಲೀಲೆಗಾಗಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಭೌತ ಅಸ್ತಿತ್ವದ ಎಲ್ಲ ಪ್ರಾಣದ ಸಂಕಲ್ಪದ ಶಕ್ತಿಯ ಒಂದು ನಿಯೋಜನೆ ಇದು ಲೀಲೆಗೋಸ್ಕರ ಅನ್ನುವಂಥದ್ದು. ಎಲ್ಲ ಪ್ರಕಟೀಕರಣ ಒಳಗಡೆಗೆ ಪರಸ್ಪರ ಪುರುಷೋತ್ತಮನಿಂದನೇ ಆಗ್ತಾ ಇದೆ ಅನ್ನುವಂಥದ್ದು ಪೂರ್ಣಯೋಗಿಗೆ ಗ್ರಾಹ್ಯವಾಗುತ್ತೆ. ಅವನು ಇಹವನ್ನ ದಿವ್ಯ ಕರ್ಮಗಳ ಆತ್ಮಶೋಧನೆಯ ಕ್ಷೇತ್ರವಾಗಿ ಭಾವಿಸ್ತಾನೆ ಮತ್ತು ಒಳಗೆ ಇದ್ದು ಕಾಣದ ಪರಮಾತ್ಮನನ್ನು ಇಹದ ಎಲ್ಲೆಡೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಪರಿಣಾಮವಾಗಿ ಏನಾಗುತ್ತೆ, ತುದಿಗೆ ತನ್ನಲ್ಲೇ ಪರಮಾತ್ಮನನ್ನು ಕಂಡುಕೊಳ್ತಾನೆ. ಸೊ ಹಾಗಾಗಿ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳಿ ಹಳ್ಳಿ ಜನ ಗಾದೆ ಮಾಡ್ತಾರೆ. ಹಾಗೆ ಎಲ್ಲದಲ್ಲಿ ದೇವರನ್ನು ಹುಡುಕ್ತಾ ಹೋದಾಗ ಒಳಗಡೆಗೂ ದೇವರಿದ್ದಾನೆ ಅನ್ನುವಂಥದ್ದು ವೇದ್ಯವಾಗಿ ಬಿಡ್ತದೆ. ಸಂವೇದನೆ ಶುರುವಾಗಿಬಿಡ್ತದೆ. ಇಹದಲ್ಲಿ, ಪರದಲ್ಲಿ, ಅತೀತದಲ್ಲಿ ಎಲ್ಲ ಕಡೆ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗೋಕ್ಕೆ ಶುರುವಾಗುತ್ತೆ. ಇಹದಲ್ಲಿ, ಪರದಲ್ಲಿ, ಅತೀತದಲ್ಲಿ ಏನನ್ನ ನೋಡಿದ್ರು, ಏನನ್ನ ಮುಟ್ಟಿದ್ರು, ಏನನ್ನ ಕಂಡ್ರು ಎಲ್ಲವೂ ಪರಮೇಶ್ವರನೇ ಅನ್ನುವಂಥ ಅನುಭೂತಿ, ಸಾಕ್ಷಾತ್ಕಾರ ಉಂಟಾಗುತ್ತೆ ಪೂರ್ಣಯೋಗಿಗೆ. ಅತಿಮಾನಸ ಸಂಬಂಧಗಳ ಸ್ವರೂಪ ಆಧ್ಯಾತ್ಮಿಕ ಅಲ್ಲಿಂದ ಮುಂದಕ್ಕೆ ಆಗಕ್ಕೆ ಶುರುವಾಗುತ್ತೆ. ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಏಕೈಕದೊಟ್ಟಿಗೆ ಅನ್ನುವಂಥದ್ದು ನಮಗೆ ಒಂದು ಅನುಭೂತಿಯ ವಸ್ತುವಾಗಿ, ಅನುಭೂತಿಯ ಸಾಕ್ಷಾತ್ಕಾರವಾಗಿ ಎಲ್ಲವೂ ಸಾರರೂಪದಲ್ಲಿ ದಿವ್ಯವೇ ಆಗಿದೆ, ಆತ್ಮವೇ ಬ್ರಹ್ಮವೇ ಆಗಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಅದು ಪ್ರೇಮಯೋಗದ, ಪ್ರೇಮ ಕರ್ಮದ ಪೂಜ್ಯ ದಿವ್ಯ ಭವ್ಯವಾದ ಬದುಕಿನ ಜ್ಞಾನ ಯೋಗದ ಅಥವಾ ಪ್ರೇಮ ಯೋಗದ ಒಂದು ಸಾಧ್ಯತೆ. ಏನಪ್ಪ ಅಂತಂದರೆ, ಎಲ್ಲ ಅಜ್ಞಾನದ ಆಳಗಳಲ್ಲಿ ನಾವು ಎಡುವುದೇ, ನಾವು ಪ್ರೇಮಿಸ್ತೀವಿ, ಎಡುತ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಅನ್ನಮಯದಲ್ಲಿದ್ದಾಗ ಮಾತ್ರ. ಆತ್ಮದ ಎತ್ತರದ ಶುದ್ಧ ಪರಿಶುದ್ಧ ಪ್ರೇಮ ನಮ್ಮೊಳಗಡೆ ಏನು ಮಾಡ್ತದೆ ಅಂದರೆ, ಮರ್ತ್ಯದ ಎಲ್ಲ ಸೀಮಿತತೆಗಳಿಂದ, ಮರ್ತ್ಯದ ಅನ್ನಮಯದ ಎಲ್ಲ ವಾಸನೆಗಳಿಂದ ಬಿಡುಗಡೆಯನ್ನು ಮಾಡಿ ಪಾರಾಗ್ತಕ್ಕಂಥ ನೇರ ದಾರಿಯಾಗಿ ಪೂರ್ಣಯೋಗಿಗೆ ಗೋಚರಿಸ್ತದೆ. ಸೊ ಪ್ರೇಮ ಅನ್ನುವಂಥದ್ದು ಪೂರ್ಣಯೋಗಿಯ ಒಂದು ವಿಶೇಷವಾದಂತಹ ಅವಸ್ಥೆಯಾಗುತ್ತೆ. ಪ್ರೇಮದ ಒಂದು ಸಾಕಾರ ಮೂರ್ತಿ ಆಗ್ತಾನೆ. ಅವನೆಲ್ಲ ಕರ್ಮಗಳು ಪ್ರೇಮದ ಕರ್ಮಗಳಾಗ್ತವೆ, ದಿವ್ಯವೂ ಭವ್ಯವೂ ಆದ ಅನುಭೂತಿಯನ್ನು ಉಂಟು ಮಾಡ್ತವೆ. ಆ ಕಾರಣಕ್ಕಾಗಿ ತುದಿಯಲ್ಲಿ ಪ್ರೇಮ ಅನ್ನೋದು ಏನಾಗುತ್ತೆ, ಜ್ಞಾನ ಮತ್ತು ಭಕ್ತಿಗಳ ಒಂದು ಸಂಗಮ ರೂಪವಾಗಿರ್ತದೆ. ಇದು ಬಹಳ ವಿಶೇಷ. ಇದು ಜ್ಞಾನಿಯಾದವನು ಭಕ್ತನೂ ಆದರೆ ಅವನೊಳಗಡೆಗೆ ಪ್ರೇಮ ಅನ್ನುವಂಥದ್ದು ಸಹಜವಾಗಿ ಸ್ವಭಾವವಾಗುತ್ತೆ. ಅಥವಾ ಪ್ರೇಮದ ಜೊತೆಗೆ ಜ್ಞಾನವು ಭಕ್ತಿಯು ಸೇರ್ಕೊಳ್ತವೆ ಅಂತ ನಾವು ಹೇಳೋದಾದರೆ, ಅವನು ನಿಮ್ನ ಸ್ತರದಿಂದ ಪಾರಾಗ್ತಾನೆ, ವಿಕೃತವಾಗಿ ದೋಷಪೂರ್ಣಗೊಂಡ ಎಲ್ಲ ವ್ಯಕ್ತಿತ್ವದಿಂದ ಪಾರಾಗ್ತಾನೆ, ಅಪವಿತ್ರತೆಯಿಂದ ಪಾರಾಗ್ತಾನೆ, ನಿಮ್ನ ಪ್ರಕೃತಿಯ ಹಿಡಿತದಿಂದ ಪಾರಾಗ್ತಾನೆ, ಅಜ್ಞಾನದ ಆಸೆಗಳಿಂದ ಪಾರಾಗ್ತಾನೆ. ವಿಶ್ವ ಪ್ರಾಣದ ಎತ್ತರಕ್ಕೆ ಬಿತ್ತರಕ್ಕೆ ಅವನ ವ್ಯಕ್ತಿತ್ವ ಹರಡುತ್ತದೆ, ಪ್ರಕಾಶಿಸ್ತದೆ, ಬೆಳೀತದೆ. ಆದರೆ ಅಷ್ಟು ಸುಲಭವಾಗಿ ಪೂರ್ಣಯೋಗ ಸಾಧಕನಿಗೆ ಸಾಧ್ಯವಾದದ್ದು ಪ್ರಕೃತಿಯಲ್ಲಿರ್ತಕ್ಕಂಥ ಇತರ ಜೀವಿಗಳಿಗೆ ಸಾಧ್ಯವಾಗುತ್ತಾ ಅಂತ ನಾವು ನೋಡೋದಾದರೆ, ಅದು ಸ್ವಲ್ಪ ಮಟ್ಟಿಗೆ ಸಾಧನೆ ಇಲ್ಲದೆ, ಮಾರ್ಗದರ್ಶನವಿಲ್ಲದೆ,
ಗುರುವಿನ ಸ್ಪರ್ಶವಿಲ್ಲದೆ, ಗುರುವಿನ ಸಾನ್ನಿಧ್ಯವಿಲ್ಲದೆ ಸಾಧ್ಯವಿಲ್ಲ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಯಾಕೆಂತಂದ್ರೆ ಮಹರ್ಷಿ ಅರವಿಂದರು 1950 ಇಲ್ಲಿವರೆಗೆ 75 ವರ್ಷಗಳಾಗಿ ಹೋಯಿತು. ಅವರು ಹೋಗಿಯೇ ಅನ್ನಮಯ ದೇಹವನ್ನು ಇಟ್ಟು, ಹಾಗೆ ಹಿಂದಿನ ಅನೇಕ ಮಹಾತ್ಮರು ತಮ್ಮ ಅನ್ನಮಯವನ್ನು ಇಟ್ಟು ಹೋಗಿ ತಮ್ಮ ಸಾಧನೆಯನ್ನು ಮಾಡಿ ಹೋಗಿ ತೋರಿದ್ರೂ ಕೂಡ, ಉದಾಹರಣೆಗೆ ಬಸವಣ್ಣವರು 800 ವರ್ಷಗಳು, 900 ವರ್ಷಗಳಾಯಿತು. ಶಂಕರಾಚಾರ್ಯರು 1400 ವರ್ಷಗಳಾಯಿತು ಅನ್ನಮಯ ದೇಹವನ್ನು ವಿಸರ್ಜಿಸಿ. ಭೂಮಿಯಲ್ಲಿ ಈ ರಾಕ್ಷಸತೆ, ಈ ಒಂದು ದುಃಖ, ಈ ಒಂದು ರೋಗ, ಮರಣ ಇತ್ಯಾದಿ ವ್ಯಾಧಿ ಇದೆಯಲ್ಲ ಅಂತಂದ್ರೆ, ರಾಕ್ಷಸರು, ರಾಕ್ಷಸಿ ಶಕ್ತಿಗಳು ಈ ಭೂಮಿಯನ್ನು ಹಾಗೆ ಇಡಲಿಕ್ಕೆ ಬಯಸ್ತಾರೆ ನಿರಂತರವಾಗಿ. ಮಾನವರು ಭೌತದೇಹದ ಬೇಡಿಕೆಗಳಿಗಾಗಿ ತುಚ್ಛರಾಗಿ ಸುಖದ ಆಸೆಯಲ್ಲಿ ಬಂಧಿತರಾಗಿರುವಂಥದ್ದು ನಿತ್ಯವೂ ನೋಡ್ತಾ ಇದೀವಲ್ಲ. ಇಹದ ಚಕ್ರ ಬಹಳ ಯಾಂತ್ರಿಕವಾಗಿ ಜೀವರನ್ನ ಬಂಧಿಸಿ ಭವಚಕ್ರದಲ್ಲಿ ಸುತ್ತಿಸ್ತಾ ಇದೆಯಲ್ಲ. ಇದಕ್ಕೇನು ಪರಿಹಾರ ಅಂತ ಹೇಳಿ ನಾವು ನೋಡೋದಾದ್ರೆ ಮುಂದುವರಿಬೇಕಾಗುತ್ತೆ ಪೂರ್ಣಯೋಗದ ಈ ಒಂದು ಹಾದಿ ಒಳಗಡೆಗೆ. ತಮದಿಂದ ಆವೃತವಾಗಿರ್ತಕ್ಕಂಥ ಭೌತಮನದ ಅಧೀನದಲ್ಲಿರ್ತಕ್ಕಂಥ ಜೀವರು ಬೇಡಿಕೆಗಳಿಗೆ ಸುಲಭವಾಗಿ ದಾಸರಾಗದೆ ಈ ಪೂರ್ಣಯೋಗದ ಹಾದಿ ಒಳಗಡೆಗೆ ಇರ್ತಕ್ಕಂಥವ್ರಿಗೆ ಮೊದಲು ಕಾಣ್ತದೆ ಅದು ಅಡ್ಡಿಯಾಗಿ. ಎಲ್ಲರೂ ಪೂರ್ಣಯೋಗ ಪಥಿಕರಾಗಲಿಕ್ಕೆ ಇಷ್ಟಪಡಲ್ಲ. ನೀವು ಯಾರಿಗಾದ್ರೂ ಅರವಿಂದರ ಯೋಗವನ್ನ, ಅರವಿಂದರ ತತ್ವವನ್ನು ನಾವು ಬೋಧಿಸಿದರೆ ಸುಲಭವಾಗಿ ಈ ದಾರಿ ಒಳಗಡೆ ಬರೋದಕ್ಕೆ ಒಪ್ಪೋದಿಲ್ಲ. ಉದಾಹರಣೆಗೆ ನಾವು ಈವರೆಗೆ ಸುಮಾರು 100-150 200 ಜನಕ್ಕೆ ಮಹರ್ಷಿ ಅರವಿಂದರ ಈ ಪೂರ್ಣಯೋಗದ ಹಾದಿ ಒಳಗಡೆಗೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಆದರೆ 40-50 ಜನ ಮಾತ್ರ ಈ ಹಾದಿ ಒಳಗಡೆಗೆ ಇವತ್ತಿಗೂ ನಮ್ಮ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯವಾಗಿದೆ. ಉಳಿದವರೆಲ್ಲಾನು ಈ ದಾರಿ ಒಳಗಡೆಗೆ ಮುಂದೆ ಅಡಿ ಇಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದ್ರೆ ಭವದ, ಭೌತದೇಹದ, ಪ್ರಕೃತಿಯ ಯಾಂತ್ರಿಕ ಸುಖದ ಅಲ್ಪತೆಯ ಭಾವದೊಳಗಡೆಗೆ ಬಂಧಿತರಾಗಿ ಭವಚಕ್ರದಲ್ಲಿ ಸುತ್ತಾ ಇದ್ದಾರೆ. ತಮದಿಂದ ಆವೃತರಾದ ಭೌತಮನದ ಭೌತ ಸುಖದ ಬೇಡಿಕೆಗಳಿಗೆ ದಾಸರಾಗುವಂಥದ್ದು. ಆರಾಮ ವಿರಾಮಗಳನ್ನ ಯಾವಾಗಲೂ ಬಯಸ್ತಾರೆ. ಬಹುತೇಕರು ಸಂಬಳ ಜಾಸ್ತಿ, ಕೆಲಸ ಕಡಿಮೆ ಅಂತ ಅನ್ನೋಂಥದ್ದು ನೋಡ್ತೀವಿ ನಾವು. ಆರಾಮ ವಿರಾಮ ಬೇಕು, ಆದರೆ ನಮಗೆ ಸಂಬಳ ಜಾಸ್ತಿ ಬೇಕು ಅನ್ನೋ ಮೆಂಟಾಲಿಟಿ ಇದೆಯಲ್ಲ. ಹೆಚ್ಚು ಸಂಬಳ ಅಂದ್ರೆ ಕಡಿಮೆ ಕೆಲಸ ಅಂತ ಅನ್ನೋಂಥದ್ದು ಒಂದು ಆಟಿಟ್ಯೂಡ್ ಇದೆಯಲ್ಲ, ಅದು ತಮಸ್ಸಿನ ಒಂದು ಕಾರಣ. ಮನುಷ್ಯ ಹಾಗೆ ಬಯಸ್ತಾನೆ. ತಮ್ಮ ಅರಿವೇ ತಮಗಿಲ್ಲದ ಮಾನವರು ಅಂತ ಕೂಡ ನಾವು ಅವರನ್ನ ಹೇಳ್ಬೋದು. ಕರ್ಮ ಬಂಧನದಲ್ಲಿ ಬಿದ್ದು ಯಾತನಾ ಪಂಕದಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಾರೆ ಅನ್ನೋಂಥದ್ದು ಅವರ ಬದುಕನ್ನು ಹತ್ತರಿಂದ ಗಮನಿಸ್ತಾರೆ. ಕಾಮಪುರುಷನು ಅವರನ್ನು ಆವರಿಸಿದ್ದಾನೆ. ಕಾಮಪುರುಷನ ರಾಕ್ಷಸಿ ಪ್ರವೃತ್ತಿ ಅವನನ್ನು ಆವರಿಸಿದೆ. ಕಣ್ಣು ಕುಕ್ಕುವ ಬಣ್ಣ, ಅಸಮಂಜಸ ಕಾವ್ಯ, ಭಯಂಕರ ದುಃಖಾಂತ ಸಾಹಿತ್ಯ, ದ್ವಂದ್ವಗಳ ಒಂದು ಸಾಹಿತ್ಯವನ್ನ ಸದಾಕಾಲ ಆಸೆಪಟ್ಟು ಓದ್ತಾ ಇರ್ತಾರೆ. ಅವನ ಇಡೀ ಮೈ, ಅವನ ಇಡೀ ಮನಸ್ಸು, ಇಡೀ ಪ್ರಾಣದೊಳಗಡೆಗೆ ರಾಕ್ಷಸಿ ಶಕ್ತಿಗಳಿಗೆ ಕುಣಿತಾ ಇರ್ತಾರೆ. ದೆವ್ವ ಗುಣಿತ ಅಂತ ಹೇಳಿ ಹೇಳ್ಬೋದು ನಾವು. ದೆವ್ವಗಳು ಕುಣಿತಾ ಇರ್ತಕ್ಕಂಥ ಒಂದು ಮಾನವ ರೂಪ ಅಂತ ಹೇಳಿ ನಾವು ಹೇಳ್ಬಹುದಾಗಿದೆ. ಅವುಗಳಿಂದ ಬಿಡಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಪೂರ್ಣಯೋಗದ ಹಾದಿ ಒಳಗಡೆಗೆ ಹೆಜ್ಜೆ ಹಾಕೋಣಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅವನು ಬೇರೆ ಏನನ್ನು ಬೇಡಲು ಅಸಮರ್ಥನಾಗಿ ಯಾರೋ ರಾಕ್ಷಸಿ ಶಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಅವನು ಸಾಮಾನ್ಯ ಮಾನವ. ದಿವ್ಯವೂ ಉನ್ನತವೂ ಸುಖಮಯವೂ ಆದ ಭಗವತ್ ಶಕ್ತಿಯನ್ನು ವಿರೋಧಿಸ್ತಾನೆ ಅವನು. ನೋಡ್ತಾ ಇದೀವಿ ನಾವು ಇವತ್ತು. ಭಗವದ್ಗೀತೆಯನ್ನು ಓದಬಾರದು, ಸುಟ್ಟು ಹಾಕಬೇಕು ಅನ್ನೋಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಅವನು ಕಾಮ ಪುರುಷನ ಬಂಧಿಯಾಗಿದ್ದಾನೆ, ರಾಕ್ಷಸಿ ಶಕ್ತಿಗಳ ಅಡುಂಬಲವಾಗಿ ಕಾಣ್ತಾ ಇದ್ದಾನೆ. ಒಳ್ಳೆ ಯಾವುದನ್ನು ಆತ ಸಹಿಸೋದಿಲ್ಲ. ನೋಡ್ತಾ ಇದೀವಿ ನಾವು. ನಿನ್ನೆ ಮೊನ್ನೆ ಎಲ್ಲ ಟಿವಿನಲ್ಲೂ ಕೂಡ ಕೆಲವರು ಮಾತಾಡುವಂಥದ್ದು ನೋಡ್ತಾ ಇದ್ದೀವಿ ನಾವು. ಯಾವುದೂ ಒಳ್ಳೇದು ಅವನಿಗೆ ಇಷ್ಟವಾಗಲ್ಲ. ಒಳ್ಳೆ ಯಾವ ಕರ್ಮವೂ ಅವನು ಸಹಿಸೋದಿಲ್ಲ, ವಿರೋಧಿಸ್ತಾನೆ. ಅತ್ಯಂತ ಕಠೋರವಾದ ಮಾತುಗಳಲ್ಲಿ ವಿರೋಧಿಸ್ತಾನೆ. ಅಂತರಂಗದ ಬಹಿರಂಗದ ಸೂಕ್ಷ್ಮ ಸ್ಥರ ತಲುಪಿದ ಪೂರ್ಣ ಯೋಗಿಗೆ ಮಾತ್ರ ಯಾಕೆ ಈ ಮನುಷ್ಯ ಹೀಗೆ ವರ್ತಿಸ್ತಾನೆ ಅನ್ನೋವಂಥದ್ದು ಅರಿವಾಗುತ್ತೆ. ಯಾಕೆಂದ್ರೆ ಅವನು ಕಾಮಪುರುಷನನ್ನು ದಾಟುವಾಗ ಎಲ್ಲ ಅವಸ್ಥೆಗಳನ್ನು ಕಂಡಿರ್ತಾನೆ. ಆ ದಾಟುವಿಕೆ ಸಾಧ್ಯವಾಗಿರ್ತದೆ. ಆ ಮಾನವೀಯ ಅಸ್ತಿತ್ವದ ಮೇಲಿನ ಮಮತೆ ಯಾವ ಥರದಲ್ಲಿ ಬಂಧಿಸ್ತದೆ ಮಾನವರನ್ನ ಅನ್ನೋಂಥದ್ದು ಕೂಡ ಅವನು ತಿಳ್ಕೊಂಡಿರ್ತಾನೆ. ಅದಕ್ಕೆ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥ ಸಂಕಲ್ಪ ಅವನು ಮಾಡ್ತಾನೆ. ಪೂರ್ಣಯೋಗದ ಹಾದಿಯಲ್ಲಿರ್ತಕ್ಕಂಥ ಪೂರ್ಣ ಯೋಗಿ, ಜ್ಞಾನಯೋಗಿ, ಆ ಥರದ ಒಂದು ರೂಪಾಂತರಣದ ಸಾಧ್ಯತೆಯಾಗಿ ಮಾನವ ಶರೀರದಲ್ಲಿ ಪೂರ್ಣಯೋಗಿ ಇರ್ತಾನೆ ಭಗವಂತನ ಕಾರ್ಯಕ್ಕಾಗಿ ಅಂತ ಹೇಳಿ ನಾವು ಭಾವಿಸ್ಬೋದು ಅಂತ ಹೇಳ್ತಾ ಈ ಹೊತ್ತಿನ ಈ ವಾಚನವನ್ನ
ಮಂಗಳ ಮಾಡಲಿಕ್ಕೆ ನಾನು ಬಯಸ್ತೇನೆ. ಓಂ ತತ್ಸತ್. ಶ್ರೀ ಮಹರ್ಷಿ ಅರವಿಂದರ ಶ್ರೀಮಾತಾ ಅವರ ಈ ಚಿಂತನೆಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೈಶಾಲಿಯವರಿಗೂ ಶ್ರೀಯುತ ಅಜಿತ್ ಸಬ್ದೀಸ್ ಅವರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ಏನಾದರೂ ಕ್ವೆಶನ್ಸ್ ಇದೆ ಯಾರು ಕೇಳೋದು?